ಮೋರ್ ದೆನ್ 100 ಇಯರ್ಸ್ ಓಲ್ಡ್ ತೋಟ ಇದು. ನೋಡಿ ನನ್ನ ಅನುಭವದ ಕಾಡು ಓಕೆ, ಎಷ್ಟು ಚೆನ್ನಾಗಿದೆ ನೋಡಿ. 28 ಎಕರೆ ಅಡಿಕೆ ನಮ್ಮದು. ಓಕೆ, ಅಡಿಕೆಯಿಂದಲೇ ನಮ್ದು ಮಿಶ್ರ ಬೆಳೆ, ಪೆಪ್ಪರು, ಕಾಫಿ. ಸರ್ ಒಂದು 85 ಕ್ವಿಂಟಲ್ ಈ ಸರಿ ಬರುತ್ತೆ ಮೆಣಸು. ಇದರೆಲ್ಲ ಕಾಫಿ ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ. ನಮ್ದೆಲ್ಲ ಕೊನೆಗಳು ನೋಡಿ ಒಂದೇ ರೀತಿ 60% ಮೆನ್ಯೂರು ಮತ್ತು ಲೇಬರ್ಸಿಗೆ ಹೋಗ್ಬಿಡುತ್ತೆ. ಅಮೆರಿಕಾದಲ್ಲಿ ಹೋಗಿ ದುಡಿತಾರಲ್ಲ ಅವರಿಗಿಂತ ನಾವು ಬೆಟರ್. ಅದನ್ನು ಇದು ರಾಶಿ ಅಂತ ಕರಿತೀವಿ ಸರ್. ಅಡಿಕೆ ನೋಡಿ ನಾವು 4 ವೆರೈಟೀಸ್ ಇರ್ತದೆ. ಕುವೆಂಪುರವರ ಕಸಿನ್ ನನ್ನ ಕೈ ಹಿಡಿದಿರೋದು. ನಾವಿನ್ನು ಹಳೆ ಸಂಪ್ರದಾಯದಲ್ಲೇ ಇದ್ದೀವಿ. ಚಪ್ರದ ಮೇಲ್ಗಡೆ ಒಣಸೋದು. ಹಾಂ ನೋಡಿ, ಕಟ್ ಅಂತ ಸೌಂಡ್ ಬಂತಲ್ಲ, ಮಾಡಿ ನೋಡಿ, ಅದು ಉದುರು ಮಾಡೋದು, ಕ್ಲೀನ್ ಮಾಡಬೇಕು. ಕಲ್ಗೋಟ್ ಅಂತ ಬಂದ್ರೆ ರೇಟ್ ಭಾಳ ಕಡಿಮೆ ಆಗುತ್ತೆ ಅಂತ. ಹಸ ಅಂತ, ಸಗಟು ಅಂತ ಕರಿತೀವಿ. ಆ ಟಾಪ್ ರೇಟ್ ಅದು ನೋಡಿ. ಅದು ಇದಕ್ಕೆ ಅದು ನ್ಯಾಚುರಲ್ ಕಲರ್ಸ್ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ತೀವಿ. ಎಲ್ಲ ಡೆವಲಪ್ಮೆಂಟಿಗೆ ಕಾರಣ ನನ್ನ ವೈಫ್. ನಮಸ್ಕಾರ ಸ್ನೇಹಿತರೆ, ನಾನು ಗುರುನಾಥ್, ಪ್ಲಾಂಟ್ ಆ್ಯಂಡ್ ಗ್ರೋ ಸೊಲ್ಯೂಷನ್ನ ಸ್ಥಾಪಕ ಮತ್ತು ಕೃಷಿ ಸಲಹೆಗಾರ. ಇವತ್ತು ನಾವು ನಿಮಗೆ ತೀರ್ಥಹಳ್ಳಿ ತಾಲೂಕು ಅಡಗಿನಮಕ್ಕಿ ಗ್ರಾಮದಲ್ಲಿದ್ದೀವಿ. ಇವತ್ತು ಇಲ್ಲಿ ಒಬ್ಬ ವಿಶೇಷ ವ್ಯಕ್ತಿನ ನಾನು ನಿಮಗೆ ಪರಿಚಯ ಮಾಡ್ಕೊಡೋಕೆ ಹೊರಟಿದ್ದೀನಿ. ಆ ವಿಶೇಷ ವ್ಯಕ್ತಿ ಯಾರು, ಅವ್ರು ಏನು ಸಾಧನೆ ಮಾಡಿದ್ದಾರೆ, ಯಾಕೆ ಅವರು ವಿಶೇಷವಾಗಿ ಕಂಡ್ರು ನಮ್ಮ ಕಣ್ಣಿಗೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗುವ. ಸ್ನೇಹಿತರೆ, ನಿಮಗಾಗಲೇ ಹೇಳಿದಾಗೆ ವಿಶೇಷ ವ್ಯಕ್ತಿ ಯಾರು ಅಂತಂದರೆ ನಮ್ಮ HK ಸತ್ಯಮೂರ್ತಿ ಸರ್ ಅವರು. ಸರ್ ನಮಸ್ತೆ. ನಮಸ್ಕಾರ. ಯಾಕೆ ಇವರು ವಿಶೇಷ ವ್ಯಕ್ತಿ ಅಂತ ಅಂದರೆ, ಇವರ ಮೊದಲು ಮಾಡ್ತಿದ್ದಂತಹ ಉದ್ಯೋಗನೇ ಬೇರೆ. ಇವತ್ತು ಈ ಕೃಷಿಯಲ್ಲಿ ಅಷ್ಟೊಂದು ಉತ್ಸಾಹ. ಇವರ 63ನೇ ವಯಸ್ಸಿನಲ್ಲಿ ಆ ಯುವಕರಿಗಿರಬೇಕಾಗಿರುವಂತಹ ಉತ್ಸಾಹನ ಇಟ್ಕೊಂಡು ಈ ತೋಟದಲ್ಲಿ ಮಲ್ಟಿ ಕ್ರಾಪ್ಸ್ಗಳಾದ ಕಾಫಿ, ಕಾಳುಮೆಣಸು ಮತ್ತು ಅಡಿಕೆನ ಚೆನ್ನಾಗಿ ಬೆಳೆದಿದ್ದಾರೆ. ಅವರ ಶ್ರಮ ಮತ್ತು ಅವರ ಏನು ಉತ್ಸಾಹ ನಮಗೆ ಅವರ ತೋಟದಲ್ಲಿ ಎದ್ದು ಕಾಣುತ್ತೆ. ಹಾಗಾಗಿ ಅವರು ವಿಶೇಷವಾಗಿ ನಿಂತಿದ್ದಾರೆ ಈ ರೈತ ಸಮುದಾಯದಲ್ಲಿ. ಅವ್ರನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಟ್ಟು ಅವರ ತೋಟ, ಅವರ ಶ್ರಮ, ಅವರ ಆಸಕ್ತಿಗಳ ಬಗ್ಗೆ ಒಂದೊಂದೇ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ನಾನು ಸತ್ಯಮೂರ್ತಿ ಅಂತ ಹೇಳ್ಬಿಟ್ಟು, ನಾನು ಬೇಸಿಕಲಿ ಗ್ರಾನೈಟ್ ಎಕ್ಸ್ಪೋರ್ಟರು. ಇಟಲಿ, ಜರ್ಮನಿ, ಫ್ರಾನ್ಸ್, ಬೆಲ್ಜಿಯಂ ದೇಶಗಳಿಗೆ ಸ್ವಂತ ಕೋರಿ ಇಟ್ಕೊಂಡ್ಬಿಟ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೆ. ಒಂದು ಕಾಲದಲ್ಲಿ ಲೀಡಿಂಗ್ ಎಕ್ಸ್ಪೋರ್ಟರ್. ಇವತ್ತು ಗೊತ್ತಲ್ಲ, ಕಾಲ ಚೇಂಜ್ ಅಂದಂಗೂ ಪೊಲಿಟಿಕಲ್ ಪ್ರಾಬ್ಲಮ್ಸಿಂದ ನಾನು ಇವತ್ತು ಫುಲ್ ಟೈಮ್ ಫಾರ್ಮರ್. ನಾನು ಹೌದು, ಏನಾದ್ರು ಒಂದು ಸಾಧನೆ ಮಾಡಬೇಕು, ಎಲ್ಲದರಲ್ಲೂ ಒಂದು ತೋರಿಸ್ಬೇಕು ಅಂತ. ಹಾಗೆ ಮಿಶ್ರ ಕೃಷಿ ನಾನು ಮಾಡಿದ್ದೀನಿ. ಅಡಿಕೆ, ಕಾಫಿ, ಕಾಳುಮೆಣಸು, ಸ್ವಲ್ಪ ಪ್ರಮಾಣದಲ್ಲಿ ಏಲಕ್ಕಿ. ಹಾಗೆ ನಾನು ಒಬ್ಬಂದೇ ಶ್ರಮ ಅಲ್ಲ, ಜೊತೆಗೆ ನಮ್ಮ ರೈತರು ಇದ್ದಾರೆ, ನಮ್ಮ ಅಡುಗೆಯವರಿದ್ದಾರೆ, ನಮ್ಮ ಡ್ರೈವರು, ನನ್ನ ಪತ್ನಿ, ನನ್ನ ಮಗ ಎಲ್ಲ. ಜೊತೆಗೆ ನಮ್ಮ ಗುರುನಾಥನ್ ಅಂತವರು ಒಳ್ಳೊಳ್ಳೆ ಆರ್ಗ್ಯಾನಿಕ್ ಮೆನ್ಯೂರ್ಗಳನ್ನು ನಮಗೆ ಪರಿಚಯ ಮಾಡಿಕೊಟ್ರು. ನಾನು ಚೇಂಜಸ್ ಮಾಡ್ತಾ ಇರ್ತೀನಿ. ಒಂದು ವರ್ಷ ಅನ್ನಪೂರ್ಣ ಹಾಕಿದ್ರೆ ಈಗ ಮೇಯ್ನು ಅರೆಕ ಕೆಂಗಿಗೆ ಬಂದಿದ್ದೀವಿ. ನೀಮ್ ಕೇಕ್ ಇರ್ಬೋದು, ಆರ್ಗ್ಯಾನಿಕ್ ಇರ್ಬೋದು. ಈಗ ಅದು ಹಾಕಿ ಸ್ವಲ್ಪ ಚೇಂಜಸ್. ನಮಗೆ ಒಳ್ಳೆ ಬೆಳೆ ಇದೆ, ಯಾವಾಗಲೂ ನಮ್ಮ ತೋಟ ಗ್ರೀನರಿ ಇರ್ತದೆ. ಹಾಗಾಗಿ ಹೋದ ಸರಿ ನಮಗೆ 95 ಕ್ವಿಂಟಲ್ಸ್ ಪೆಪ್ಪರು. ಈ ಸರಿ ಸುಮಾರು 120-130 ಕ್ವಿಂಟಲ್ಸ್ ಬರ್ಬೋದು. ಜೊತೆಗೆ ಅಡಿಕೆ ಇದೇ ಇದ್ರಲ್ಲಿ ಅಡಿಕೆನೂ ಹಾಗೆ 270-280 ಕ್ವಿಂಟಲ್ಸ್ ವರೆಗೆ ಬರ್ತಾ ಇದೆ. ಕಾಫಿ ಹೋದ ಸರಿ 123 ಬ್ಯಾಗ್ಸ್ ಬಂದಿತ್ತು. ಈ ಸರಿ ಮಳೆ ನೋಡ್ಬೇಕು ಎಷ್ಟಾಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಕೊಯ್ಲು. ಬನ್ನಿ ಒಳಗಡೆ ಹೋಗೋಣ, ಬನ್ನಿ. ಸರ್ ಇದು ಟೋಟಲ್ ಎಷ್ಟು ಎಕರೆ? ಇದು 28 ಎಕರೆ ಅಡಿಕೆ ನಮ್ಮದು. ಓಕೆ, ಅಡಿಕೆಯಿಂದಲೇ ನಮ್ಮದು ಮಿಶ್ರ ಬೆಳೆ, ಪೆಪ್ಪರು, ಕಾಫಿ. 28 ಎಕರೆಯಲ್ಲಿ ಅಡಿಕೆ ಎಷ್ಟು ಮರ ಇದೆ ಸರ್? ಟೋಟಲಿ 28, ಟೋಟಲಿ ಒಂದು 17,000 ಅಡಿಕೆ ಇದಿದೆ. ಅಂದ್ರೆ ಹಳೆ ತೋಟದಲ್ಲಿ ಹೆಚ್ಚಿಗೆ ಬರ್ತದೆ. ಓಕೆ, ಇದರಲ್ಲಿ ಹೊಸ ಸಸಿ ತೋಟಗಳಲ್ಲಿ 525-530 ಮರಗಳಿದೆ. ಓಕೆ, ಹಾಗೆ. ಪೆಪ್ಪರ್, ಕಾಳುಮೆಣಸಿನ ಸಸಿಗಳು ಎಷ್ಟು? ಒಂದು 8,700 ಪ್ಲಾಂಟ್ಸ್ ಇದೆ. ಕಾಫಿ ಸರ್? ಕಾಫಿ ಇದೆ ಒಂದು 3,000 ಪ್ಲಾಂಟ್ಸ್ ಇದೆ. ಈಗ ಯಾವ ತಳಿ? ರೋಬೆಸ್ಟಾ, ಚಂದ್ರಗಿರಿ, ಕಾವೇರಿ. ಅದರಲ್ಲೂ ವೆರೈಟೀಸ್ ಹಾಕಿದ್ದೀನಿ. ಓಕೆ, ಕಾಳುಮೆಣಸಲ್ಲಿ ಯಾವ ವೆರೈಟಿ? ಪಣಿಯೂರ್ 1, ಪಣಿಯೂರ್ 2, ಈ ಸರಿ ರಾಜಮಂಡಿ ಹಾಕಿದ್ದೀನಿ. ಓಕೆ, ಸಿಗಂದಿನಿ ಹಾಕಿದ್ದೀನಿ. ಅಲ್ಲಿ ಕಿಕ್ರೆ ಸಾಗರದ ಹತ್ರ ಒಬ್ರು ಸತೀಶ್ ಅಂತ ಬಹಳ ಚೆನ್ನಾಗಿ ನರ್ಸರಿ ಮಾಡ್ತಾರೆ. ಜೊತೆಗೆ ನಾವು ರನ್ನರ್ಸ್ ಬಗ್ಗೆ ಹೆಚ್ಚಿಗೆ ಹೋಗ್ತೀವಿ. ಕೆಲವರು ಟಾಪ್ ಶೂಟ್ ಹಾಕಿ ಅಂತಾರೆ,
ನಾವು ರನ್ನರ್ಸಿಗೆ ನನ್ನ ತೋಟದೇ ನನ್ನ ಬಳ್ಳಿ ನಾವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ ಅಂತ ಅಂದ್ರೆ ಉದಾಹರಣೆ ಒಂದು ಬಳ್ಳಿನಲ್ಲಿ ಯಾವ್ದ್ರಲ್ಲಿ ಹೆಚ್ಚಿಗೆ ಕ್ರಾಪ್ ಬಂದಿರುತ್ತೆ ಓಕೆ ಆ ಬಳ್ಳಿಗಳಿಗೆ ಒಂದು ನಾವು ಗುರುತು ಮಾಡಿ ಇಟ್ಕೊಂಡಿರ್ತೀವಿ. ಆ ರನ್ನರ್ಸ್ ನ ರೀಪ್ಲಾಂಟ್ ಮಾಡ್ತಾ ಹೋಗ್ತೀವಿ. ನನ್ನ ದೃಷ್ಟಿನಲ್ಲಿ ಟಾಪ್ ಶೂಟರ್ಗೂ ಮತ್ತು ಇದಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ಎಲ್ರದಲ್ಲೂ ಒಂದೇ ಈಲ್ಡ್ ಅಂತ ಹೇಳ್ಕೋಬಹುದು ನನ್ನ ಅನುಭವ. ನಮ್ಗೆ ಈ ಸರಿ ನೋಡಿ 120-130 ಕ್ವಿಂಟಲ್ ಬರುತ್ತೆ. ನೀವು ಒಳಗಡೆ ಬನ್ನಿ ಹೋಗೋಣ. ಕಣಪ್ಪ ಆಮೇಲೆ ಒಂದ್ 2 ಹಿಂಗಾರ ಬೇಕು ಕಣ. ಸರ್ ಇವತ್ತು ಕೊಯ್ಲು ಆಗ್ತಿದೆ ಅನ್ಸುತ್ತೆ. ಇದು ಮೊದಲನೇ ಕೊಯ್ಲ ಸರ್? ಎರಡನೇ ಕೊಯ್ಲು. ಮೊದಲನೇ ಕೊಯ್ಲು ಆಗಿದೆ. ಓಕೆ. ನಾವು ಹಿಂದ್ಗಡೆಯಿಂದ 45-50 ಡೇಸ್ಗೆ ಸೆಕೆಂಡ್ ಡೋಸ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಓಕೆ ಓಕೆ. ಜೊತೆಗೆ ಉದುರು ಹೇಳ್ತಾ ಇದೀವಿ. ಜೊತೆಗೆ ಪೆಪ್ಪರ್ದು ಬುಡ ಕ್ಲೀನ್ ಮಾಡ್ತಾ ಇದೀವಿ. ಕಾಫಿ ಹಣ್ಣು ಕೊಯ್ತಾ ಇದೀವಿ ಒಂದ್ ಕಡೆಯಿಂದ ಬೇಸಾಯ ಎಲ್ಲ ನಡೀತಾ ಇರುತ್ತೆ. ಅದು ಸೀಸನ್ ಅಲ್ಲ. ಹಾಗೆ ಮೊನ್ನೆ ಮಳೆ ಬಂದಿದ್ಕೆ ಸ್ವಲ್ಪ ನಮಗೆ ಅನುಕೂಲ. ತೊಂದರೆ ಆಗ್ಬೋದು, ಹೌದು, ಬಟ್ ಬೇಕು. ಪೆಪ್ಪರಿಗೆ ತೇವಾಂಶ ಬೇಕು. ಇಲ್ಲಿ ಕೆಲಸಗಾರರದ ಹೆಚ್ಚು ಕೊರತೆ ಇದೆ. ನಿಮ್ಮಲ್ಲಿ ಆ ಕೊರತೆ ಏನಾದ್ರು? ನನ್ನಲ್ಲಿ ಇಲ್ಲ. ನನ್ನಲ್ಲಿ ನನ್ನ ತಿಳಿದ ಮಟ್ಟಿಗೆ ಬೇರೆ ಕಡೆ ಇಲ್ಲ. ನಾವು ಒಬ್ಬ ಲೇಬರ್ಸ್ನ ಏನ್ ಕೆಲಸ ತಗೋತೀವಿ. ಜೊತೆಗೆ ಅವ್ನಿಗೆ ಏನ್ ಅನುಕೂಲ ಮಾಡ್ಕೊಡ್ಬೇಕು, ಕೈಲಾದಷ್ಟು ಅನುಕೂಲಕ್ಕೆ ನಾವು ಮಾಡ್ಕೊಡ್ತೀವಿ. ನಾವು ಮಧ್ಯಾಹ್ನ ಊಟ ಕೊಡ್ತೀವಿ, 11 ಗಂಟೆ ಟೀ, ಅವನು ಪ್ರೀತಿಯಿಂದ ನೋಡ್ಕೋತೀವಿ. ಬಟ್ ತಪ್ಪು ಮಾಡಿದ್ರೆ ತಪ್ಪು. ನೋಡಿ, ಈ ಉದಾಹರಣೆ, ಈ ಬಳ್ಳಿ ಇದು ಅರೇಕಾ ಕಿಂಗ್ ಹಾಕಿರೋದು ಮತ್ತು ಬೇವಿನ ಹಿಂಡಿ. ಆಮೇಲೆ ಟ್ರೈಕೋಡರ್ಮಾ ಮತ್ತು ಸುಡಾಮನಸ್ಸು ಈ ನಮ್ಮ ಸ್ನೇಹಿತರು ಗುರುನಾಥ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಹಾಕಿದ ಮೇಲೆ ಕ್ರಾಪ್ ನೋಡಿ, ನಮ್ಮದು ಒಂದು ಬಳ್ಳಿ 3 ಕಿಲೋಗೆ ಕಡಿಮೆ ಬರೋದಿಲ್ಲ. ಬೆಳೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಸರ್. ಅದರಲ್ಲೂ ಹೆಲ್ತ್ ನೋಡಿ, ಈ ಸಲ ಆಗಿದ್ದ ಮಳೆಗೆ ಉಳ್ಕೊಳ್ಳೋದೇ ಹೆಚ್ಚು ಅನ್ನೋ ಮಟ್ಟಕ್ಕಿತ್ತು. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಈಗ ತೋಟಕ್ಕೆ ಎಷ್ಟು ವರ್ಷ ಆಯ್ತು? ಈಗ 24 ಇಯರ್ಸ್ ಆಯ್ತು. 24 ಇಯರ್ಸ್ ನಾವು ತಗೊಂಡ್ಬಿಟ್ಟಾಗಿದೆ. ಓಕೆ. ಇದನ್ನ ನಾನೇ ಗಿಡ ಪ್ಲಾಂಟೇಶನ್ ಎಲ್ಲ ನೀವೇ ಮಾಡೋದು. ನಾನು ಪೆಪ್ಪರ್ ಹಾಕ್ಬಿಟ್ಟು ಇದು 9 ಇಯರ್ಸ್ ಆಗಿದೆ. 9 ಇಯರ್ಸ್. ಪಣಿಯೂರ್ 1. ಸರ್, ಈಗ ಅಡಿಕೆಗೆ ನೀವು ವರ್ಷ ಯಾವ ರೀತಿಯ ಪೋಷಕಾಂಶಗಳನ್ನ ಕೊಡ್ತೀರಿ? ಅದಕ್ಕೆ ಯಾವ ರೀತಿ ಕೇರ್ ತಗೊಳ್ತೀರಿ? ಈಗ ಕೊಳೆ, ನಿಮ್ಮಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ಕೊಳೆ ಬರುತ್ತೆ. ಕೊಳೆಗೆ ಯಾವ ರೀತಿ ಪ್ರಿಕಾಷನ್ಸ್ ತಗೊಳ್ತೀರಿ? ಏನು ಸ್ಪ್ರೇ ಮಾಡ್ತೀರಿ? ಗೊಬ್ಬರಗಳು ಯಾವ ರೀತಿ ಕೊಡ್ತೀರಿ? ಯಾವ್ಯಾವ ಟೈಮಲ್ಲಿ ಕೊಡ್ತೀರಿ? ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರೆ ಅದು ಅನುಕೂಲ ಆಗುತ್ತೆ. ನವೆಂಬರ್ ತಿಂಗಳಲ್ಲಿ ನಾವು ಬುಡನ 1.5 ಅಡಿ ದೂರದಲ್ಲಿ ಕ್ಲೀನ್ ಮಾಡಿ ಒಂದು 6 ಇಂಚಸ್ ಡೆಪ್ತ್ ಮಾಡಿಬಿಟ್ಟು ಕುರಿ ಗೊಬ್ಬರ ಮತ್ತು ಈಗ ಅರೇಕಾ ಕಿಂಗ್ ಮತ್ತು ಬೇವಿನ ಹಿಂಡಿ ಮತ್ತು NPK ಕೊಡ್ತೀವಿ ನಾವು. ಅದು ನವೆಂಬರು. ಓಕೆ. ಆ ನಂತರ ಮೇನಲ್ಲಿ ಅದಕ್ಕೆ ಮತ್ತೆ NPK ಕೊಡ್ತೀವಿ. ಯಾರ ಲಿವ ಇರ್ಬೋದು, ಯಾರ ವಿನ್ನರ್ ಇರ್ಬೋದು, ಅದನ್ನ ಕೊಟ್ಕೋತೀವಿ. ಪೆಪ್ಪರಿಗೂ ಆಗ್ತದೆ, ಅಡಿಕೆಗೂ ಆಗುತ್ತೆ. ಬಟ್ ಏನ್ ಮಾಡ್ತೀವಿ ಅಂದ್ರೆ, ಪೆಪ್ಪರಿಗೆ ಮಾರ್ಚ್ ತಿಂಗಳಲ್ಲಿ ಪೆಪ್ಪರ್ ಕೊಯ್ದ ನಂತರ ನಾವು ಒಂದು ಫಂಗಿಸೈಡ್, ಮ್ಯಾಟ್ಕೋ ಇರ್ಬೋದು ಅಥವಾ ರಿಡಮಿಲ್ ಗೋಲ್ಡ್ ಇರ್ಬೋದು, ಒಂದು ಸ್ಪ್ರೇ ಕೊಡ್ತೀವಿ. ಹೌದು. ಆ ನಂತರ ಮೇ ಫಸ್ಟ್ ವೀಕು NPK ಸ್ಪ್ರೇ ಮಾಡ್ತೀವಿ. ಇದಕ್ಕೆ 19 ಆಲ್ ಅಥವಾ 20 ಆಲ್ ಹಾಕ್ತೀವಿ. ಆ ನಂತರ ಮತ್ತೊಂದು ಸ್ಪ್ರೇ ಕೊಡ್ತೀವಿ. ಯಾವಾಗ? ಜೂನ್ ಎಂಡಿಗೆ. ಆಯಿತಾ? ಜುಲೈ 15th ಬೋರ್ಡೋ ಮಾತ್ರ 2 ರಿಂದ 3 ಸರಿ. ಬಹುಶಃ ಬೋರ್ಡನೇ ಉಳಿಸೋದು. ಅದು ಈ ಮಳೆ ಥಂಡಿ ಅಂಶಕ್ಕನ್ನ ಬೋರ್ಡೋ ಭಾಳನೇ ಕಾಪಾಡುತ್ತೆ. ಆಯಿತಾ? ಆಮೇಲೆ ಸೆಪ್ಟೆಂಬರ್ನಲ್ಲಿ ಮತ್ತೆ NPK ಹಾಕ್ತೀವಿ. ಪೆಪ್ಪರಿಗೆ ಮತ್ತೆ ರಿಡಮಿಲ್ ಗೋಲ್ಡ್ ಒಂದು ಲಾಸ್ಟಿಗೆ ಸ್ಪ್ರೇ ಮಾಡ್ತೀವಿ. ಒಟ್ಟು 4 ರಿಂದ 5 ಸ್ಪ್ರೇ. ಮೊದಲನೇದು NPK 19 ಆಲ್ ಸ್ಪ್ರೇ, ನೆಕ್ಸ್ಟು 20 ಆಲ್, ಬೋರ್ಡು 2 ಸರಿ, ರಿಡಮಿಲ್ ಗೋಲ್ಡ್ ಅಥವಾ ಮ್ಯಾಟ್ಕೋ 1 ಸಾರಿ ಸ್ಪ್ರೇ. ಆಮೇಲೆ ಬೂಡಿಕೆ ಗೊತ್ತಲ್ಲ, 3 ಸಲ, 2 ಸಲ ಬೇಕೇ ಬೇಕು. ನವೆಂಬರ್ನಲ್ಲಿ 1 ಸರಿ, ಮೇನಲ್ಲಿ 1 ಸರಿ ಹಾಕ್ತೀವಿ. ಬೇಸಾಯ ಇಲ್ಲ ಅಂದರೆ ಮತ್ತೆ ಸೆಪ್ಟೆಂಬರ್ ಎಂಡಿಗೆ, ಅಕ್ಟೋಬರ್ ಫಸ್ಟ್ ವೀಕು ಮೆನ್ಯೂರ್ ಮಾಡ್ತೀವಿ ನಾವು. ಬಟ್ ಆರ್ಗ್ಯಾನಿಕ್ ದಿ ಬೆಸ್ಟ್. ಹೌದು ಸರ್. ಈ ಅರೇಕಾ ಕಿಂಗ್ ಎಲ್ಲ ಇದೆಯಲ್ಲ, ಭಾಳ ಒಳ್ಳೇದು. ಮಾತ್ರ ನಾನು ಗೊಬ್ಬರ ಚೇಂಜ್ ಮಾಡ್ತಾ ಇರ್ತೀನಿ. ಈ ಸರಿ ಅರೇಕಾ ಕಿಂಗ್ ಹಾಕಿದ್ರೆ ನೆಕ್ಸ್ಟ್ ಅನ್ನಪೂರ್ಣಕ್ಕೆ ಹೋಗ್ತೀನಿ, ನೆಕ್ಸ್ಟು ಕುರಿ ಗೊಬ್ಬರ ಹಾಕ್ತೀನಿ. ಹೇಗೆ ನಮ್ಮ ಮನುಷ್ಯರು ಒಂದು ಫುಡ್ ತಿನ್ಬೇಕಾದ್ರೆ ಚೇಂಜಸ್ ಕಾಣಿಸ್ತಾ ಇರುತ್ತೆ. ಚೇಂಜ್ ಮಾಡ್ತಾ ಇದ್ದಾಗ ಚಳಿಗಾಲದಲ್ಲಿ ಸರ್ ನೀರು ಬೇಕು ಗಿಡಗಳಿಗೆ. ಹೇಗೆ ನಮ್ಮ ಬಾಡಿಗಳು ಫುಲ್ ಡ್ರೈ ಆಗುತ್ತೆ, ಅದೇ ರೀತಿ ಇದು ನೀರಿನ ಅಂಶ ಕೇಳುತ್ತೆ. ಇದು ವಾತಾವರಣ ಚೇಂಜ್ ಆದಾಗ ಇದು ಕೇಳುತ್ತೆ. ಇದು ಹಾಗಾಗಿ ನಾವು ಚಳಿಗಾಲದಲ್ಲಿ ಒಂದು ನೀರು ಕೊಡ್ತೀವಿ. ಪ್ರತಿ 20 days ಒನ್ಸ್ ನೀರು ಕೊಡ್ತೀವಿ. ಆಮೇಲೆ ಪೆಪ್ಪರಿಗೆ ನೀರು ಒಂದು ಮೆಣಸಿನದು.
ಎಲ್ಲೋ ಇಷ್ಟು ಸ್ವಲ್ಪ ಡಿಸೀಸ್ ಹೆಚ್ಚು ಪೆಪ್ಪರ್ಗೆ. ಹೌದು ಸರ್. ಬಹುಶಃ ಪೆಪ್ಪರಿಗೆ ಬರೋ ಕಾಯಿಲೆಗಳು ಯಾವುದಕ್ಕೂ ಬರಲ್ಲ. ಅದು ಉಳಿಸ್ಕೊಳ್ಬೇಕಾದ್ರೆ ನೀರು ಅದು ಕೆಲಸ ಮಾಡುತ್ತೆ. ಹೌದೌದು. ಕೆಲವರು ಅಯ್ಯೋ ಮಳೆಗಾಲದಲ್ಲಿ ಯಾಕೆ ನೀರು ಅಂತಾರೆ. ತೇವಾಂಶ ಇದೆಯಲ್ಲ, ಅಡಿಕೆಗೆ ತೊಂದರೆ ಆಗಿ ಏನೂ ಆಗಲ್ಲ ಸರ್. ನಮ್ಮದು ಅವರೇಜ್ ಅಡಿಕೆ ಸಸಿ ತೋಟಗಳು 12 ಕ್ವಿಂಟಲ್ ಬರುತ್ತೆ. ವೆರಿ ಗುಡ್. ಹಳೆ ತೋಟಗಳು 9 ರಿಂದ 10 ಕ್ವಿಂಟಲ್ ಬರ್ತದೆ. ಕಾಫಿನೂ ಅಷ್ಟೇ, ಲಾಸ್ಟ್ ಟೈಮ್ 123 ಬ್ಯಾಗ್ಸ್ ಆಗಿತ್ತು. ಈ ಸರಿ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು. ಬನ್ನಿ ಮುಂದೆ ಹೋಗೋಣ, ಬನ್ನಿ. ನೋಡಿ ಬಳ್ಳಿಗಳೆಲ್ಲ ನೋಡಿ ಸರ್, ಇದು 12 ರಿಂದ 13 ಕ್ವಿಂಟಲ್ ಅಡಿಕೆ ಬರ್ತದೆ ಈ ತೋಟ, ಇದು ಹಳೆ ತೋಟ. ಹೌದು. ಆಮೇಲೆ ಅವರೇಜ್ ಯಾಕೆಂದ್ರೆ ಹಳೆ ತೋಟಗಳಲ್ಲಿ ಕಡಿಮೆ ಆಗುತ್ತೆ ಕ್ರಾಪ್, ಕೆಲವು ಭಾಗದಲ್ಲಿ ಕಡಿಮೆ ಅವರೇಜ್ ಕ್ರಾಪ್ 10 ಕ್ವಿಂಟಲ್. 10 ಕ್ವಿಂಟಲ್ ಏನು ಸಮಸ್ಯೆ ಇಲ್ಲ, ಸಮಸ್ಯೆ ಇರೋದಿಲ್ಲ ಸರ್. ಈಗ ನಾನು ಕೇಳಿದಾಗೆ, ಈಗ ಕೆಲವರು ಈ ಪೆಪ್ಪರ್ ಅಡಿಕೆ ಜೊತೆ ಬೆಳಿಬೇಕಾದ್ರೆ ನಮ್ಗೆ ಇಳುವರಿ ಕಡಿಮೆ ಆಗುತ್ತೆ ಆ ಥರ. ನಾನು ನಿಮ್ಮ ಜೊತೆ 3 ವರ್ಷ ಒಡನಾಟ ಆಯ್ತು. ಅವರವರ ಅನುಭವ, ಅವರವರ ಮೆನ್ಯೂರ್ ಅಪ್ಲೈ ಮಾಡಿದ್ರ ಮೇಲೆ ಬಹುಶಃ ಅನುಭವದ ಕೊರತೆಯಿಂದ ಕೆಲವ್ರು ಹಾಗೆ ಮಾಡ್ಬೋದು. ಕೆಲವು ಹಳೆ ಸಂಪ್ರದಾಯಗಳನ್ನ ಮುಂದುವರ್ಸ್ಕೊಂಡ್ಬಿಟ್ಟು ಬರ್ತಾರೆ. ನನ್ನ ದೃಷ್ಟಿನೂ ತಪ್ಪು. ನಮ್ಮಲ್ಲಿ ನೀವೇ ನೋಡಿ, ಅದೆಲ್ಲಾರು ನೋಡಿ, ಉದಾಹರಣೆ ಈ ಮರ ಇದ್ರ ಅವರೇಜು ಅಡಿಕೆ 3 kg ಸಿಗುತ್ತೆ. ಹೌದು. ಹೆಚ್ಚಿಗೆ ಇದೆ, 4 ಕೊನೆ ಇದೆ. ಹೌದು. ಅವರೇಜ್ ಇದೆಲ್ಲ 800 ಗ್ರಾಮ್ಸ್ ಒಂದು ಕೊನೆ ಬರ್ತದೆ. ಹೌದು. ಅದು ನೀವು ಯೋಚನೆ ಮಾಡಿ. ಹಾಗೆ ಇಲ್ಲಿ ನೋಡಿ ಪೆಪ್ಪರು, ಈ ಮರ ಇದ್ರ 3 kg ಪೆಪ್ಪರ್ ಇದೆ. ಇದು ಹೌದು, ಈಗ ಕಾಣ್ತಾ ಇದೆ. ಆಮೇಲೆ ಪೆಪ್ಪರ್ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಬೆಳೆ ಕಡಿಮೆ ಬರಲ್ಲ. ಉದಾಹರಣೆ ಇವಾಗ ಕಾಫಿ ಇದೆ ನೋಡಿ, ಕಾಫಿ ಕುಯ್ದಿದೀವಿ ನಾವು, ಅದನ್ನ ಬೆಳೆ ನೋಡಿ, ಕೊಯ್ಲು ನಡೀತಾ ಇದೆ ಈಗ. ಹೌದೌದು. ನೋಡಿ ಇದ್ರಲ್ಲಿ 1 ಕೊಯ್ಲು ಆಗಿದೆ, ಆದ್ರೂ ಬೆಳೆ ನೋಡಿ ಸರ್, ಗಿಡ ನೋಡಿ ಹೆಲ್ತ್. ಈಗ ಕಾಫಿಗೆ ಯಾವ್ಯಾವ ಟೈಮಲ್ಲಿ ಗೊಬ್ಬರ? ಕಾಫಿಗೆ 2 ಸರಿ ನಾವು ಮೇನಲ್ಲಿ ಒಂದ್ಸಲಿ ಮೆನ್ಯೂರ್ ಮಾಡ್ತೀವಿ, ಸೆಪ್ಟೆಂಬರ್ ನಲ್ಲಿ ಒಂದ್ಸಲಿ ಮೆನ್ಯೂರ್ ಮಾಡ್ತೀವಿ. ಮೇಲ್ ಒಂದ್ಸಲ, ಸೆಪ್ಟೆಂಬರ್. ಏನ್ ಕೊಡ್ತೀರಿ ಸರ್ ಇದಕ್ಕೆ? ನಾವು ಇದಕ್ಕೂ ಅಡಿಕೆಗೆ ಏನ್ ಕೊಡ್ತೀವಿ, ಸೇಮ್ ಪ್ರಪೋರ್ಷನ್ ಅಲ್ಲೇ. ಅದ್ರಲ್ಲಿ ಅಡಿಕೆಗೆ 400 ಗ್ರಾಮ್ಸ್ ಕೊಟ್ರೆ ಇದು 200 ಗ್ರಾಮ್ಸ್. ಯಾಕೆಂದ್ರೆ ಅದ್ರ ರೂಟ್ಸ್ ಏನಾಗುತ್ತೆ, ಅದ್ರದ್ದು ತಿನ್ನುತ್ತೆ, ಅಡಿಕೆಗೆ ಹಾಕಿದ್ದನ್ನು ತಿನ್ನುತ್ತೆ, ಪರವಾಗಿಲ್ಲ, ಅದು ಇರ್ಬೇಕು. ಈಗ ನೀವು ಹೇಳಿರೋ ರೀತಿ ಅಡಿಕೆನೂ ಚೆನ್ನಾಗಿ ಬಂದು, ಪೆಪ್ಪರು ಚೆನ್ನಾಗಿ ಬಂದು, ಕಾಫಿನೂ ಒಳ್ಳೆ ಇಳುವರಿ ಬರಬೇಕು ಅಂದ್ರೆ ಅದಕ್ಕೆ ತಕ್ಕನಾಗಿರುವಂತಹ ಗೊಬ್ಬರಗಳನ್ನ ಕೊಡಬೇಕು. ಗೊಬ್ಬರ ಹಾಕ್ಬೇಕು. ನಾನು ಅಡಿಕೆಗೆ ಗೊಬ್ಬರ ಕೊಟ್ಬಿಟ್ಟು ಪೆಪ್ಪರಿಗೆ ಕೊಡ್ಲಿಲ್ಲ ಅಂತ ಅಂದ್ರೆ ಇಳುವರಿ ಎಕ್ಸ್ಪೆಕ್ಟ್ ಮಾಡೋದು ನನ್ನ ತಪ್ಪು. ಹಾಗಾಗುತ್ತೆ ಅದು. ಸೊ ಅದಕ್ಕೆ ಬೇಕಾಗಿರುವಂತಹ ಪ್ರಮಾಣದಲ್ಲಿ ಅಷ್ಟೇ ಪ್ರಮಾಣದ ಗೊಬ್ಬರಗಳನ್ನ ಕೊಡ್ಲೇಬೇಕು ನಾವು. ಪೆಪ್ಪರಿಗೆ ಏನ್ ಕೊಡ್ಲೇಬೇಕು ಅದು ಕೊಡ್ಲೇಬೇಕು, ಅಡಿಕೆಗೆ ಏನ್ ಕೊಡ್ಲೇಬೇಕು ಕೊಡ್ಲೇಬೇಕು ಸರ್. ನೋಡಿ ಅದು ಪಣಿಯೂರ್ 2 ಇದು. ಅದ್ರಲ್ಲಿ ನೋಡಿ ಕ್ರಾಪ್ 4 kg ಬರಲ್ವಾ? ಖಂಡಿತವಾಗಿ ಖಂಡಿತ ಬರ್ತದೆ. ಹೌದು. ಅದು ನಾನು ಮರ ಬಿಟ್ಟು ಮರ ಹಾಕಿರೋದು ಸರ್. ನೀವು ಹೀಗೊಂದು ನೋಡಿ, ಈ ಬಳ್ಳಿಗಳೆಲ್ಲ ನೋಡಿ ಸರ್, ಈ ಲೈನ್ ಸರ್. ಮತ್ತೆ ಮೊನ್ನೆ ಒಬ್ರು ರೈತರ ಹತ್ರ ಮಾತಾಡ್ತಾ, ಅವರು ಪೆಪ್ಪರ್ ಅಲ್ಲಿ ನಾನು ಯಶಸ್ಸು ಯಾಕೆ ಕಂಡಿಲ್ಲ ಅಂತ ಅಂದ್ರೆ, ಅಡಿಕೆ ಕೊಯ್ಲ್ ಟೈಮ್ ಅಲ್ಲಿ ನನಗೆ ಡ್ಯಾಮೇಜ್ ಮಾಡ್ಬಿಡ್ತಾರೆ, ಹಾಗಾಗಿ ನನ್ನ ಬಳ್ಳಿಗಳು ಉಳಿಯಲ್ಲ ಅಂತ ಹೇಳಿ. ಈಗ ನಾವು ಅಲ್ಲಿ ಕೊಯ್ಲ್ ನೋಡಿದ್ವಿ, ಅಲ್ಲಿ ಆ ಕೊಯ್ಲಿನ ವಿಧಾನ ಅನುಸರಿಸಿದ್ರೆ ಯಾವುದೇ ಕಾರಣಕ್ಕೂ ಪೆಪ್ಪರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅನ್ನೋದು ಗೊತ್ತಾಯ್ತು. ನಾವು ಎಷ್ಟು ಕೇರ್ ತಗೋತೀವಿ, ಹೌದು, ಎಚ್ಚರಿಕೆ ತಗೋತೀವಿ. ಒಬ್ಬ ರೈತ ನಾವು ಕೂತ್ಕೊಂಡ್ಬಿಟ್ಟು ಮನೇಲಿ ಇದ್ದು ಅಥವಾ ಪೇಟೆಯಲ್ಲಿ ಇದ್ದು ಆಗಲ್ಲ. ಹೌದು, ನಾವು ಆ ರೈತನ ಕಡೆನೂ ಗಮನ ಇರಬೇಕು, ಮೇಲೆ ಕೊನೆ ತೆಗಿಯೋನ್ ಬಗ್ಗೆನೂ ಇರಬೇಕು, ಕೆಳಗಡೆ ಹಿಡಿಯೋನ್ ಬಗ್ಗೆನೂ ಗಮನ ಇರಬೇಕು. ಹೌದು, ಜೊತೆಗೆ ನಾವು ಕಷ್ಟಪಟ್ಟಿರೋ ಬೆಳೆಸಿರೋ ಮಕ್ಕಳಾಗಿ ಬೆಳೆಸಿರೋ ಬಳ್ಳಿ ಕಡೆನೂ ಇದಿರ್ಬೇಕು. ನೋಡಿ ಈ ಬಳ್ಳಿಗಳೆಲ್ಲ ನೋಡಿ, ಹೆಲ್ತ್ ಬಗ್ಗೆ ನೋಡಿ. ಎಲ್ಲಾದ್ರೂ ನಿಮ್ಗೆ ಇಷ್ಟು ಬಳ್ಳಿಗಳಲ್ಲಿ ಎಲ್ಲಾದ್ರೂ ತೊಂದರೆ, ಈ ತೋಟದಲ್ಲಿ ಕಡಿಮೆ ಅಂದ್ರೆ ಸರ್ ಒಂದು 85 ಕ್ವಿಂಟಲ್ ಈ ಸರಿ ಬರುತ್ತೆ ಮೆಣಸು. ಓಕೆ, 85 ಕ್ವಿಂಟಲ್ ಈ ತೋಟದಲ್ಲಿ ಬರ್ತದೆ. ನಂದು ಒಟ್ಟು 4 ಕಡೆ ಇರೋದು ತೋಟಗಳು, ಚಿಕ್ಕ ತೋಟಗಳು. ನಂಗೇನು ತೊಂದರೆ ಇಲ್ಲ. ಆಮೇಲೆ ನೋಡಿ ಎಲ್ಲ ಕಡೆ ಕೊಳೆ ಇದೆ ಇಲ್ಲ, ಯಾಕಂದ್ರೆ ಈ ಸರಿ ಸುಮಾರು 164 ಇಂಚಸ್ ಮಳೆ ಆಗಿದೆ. ಹೋದ ವರ್ಷ 78 ಆಗಿತ್ತು, ಈ ಸಲ 164 ಇಂಚಸ್ ಆಗಿದೆ ಸರ್. ಆಲ್ಮೋಸ್ಟ್ ಡಬಲ್. ಲಾಸ್ಟ್ ಇಯರ್ ಏನಾಗಿತ್ತು ಅದಕ್ಕಿಂತ 2 ಪಟ್ಟು ಮಳೆ ಹೆಚ್ಚಾಗಿದೆ. ಆಮೇಲೆ ನೋಡಿ ಸರ್, ಟ್ರೆಂಚ್ ಬೇಕು, ಅದು ಕ್ಲೀನಾಗಿ ಇಡಬೇಕು. ಹೌದು, ಈ ಕಪ್ಗಳಿದೆಯಲ್ಲ, ಈಗ ಪೆಪ್ಪರಿಗೆ ಹಾಕಿ ನೀರು ಅದು ಇಳಿದು ಬರಬೇಕು, ಇಳಿದು ಬರಬೇಕು. ಹಾಗೆ ಬಸಿಬೇಕದು ಸರ್. ಇಲ್ಲೇ ಇದ್ರೆಲ್ಲ ಕಾಫಿ ತುಂಬಾ ಚೆನ್ನಾಗಿ ಬಂದಿದೆ. ಸರಿ, ಇದೆಲ್ಲ ನೋಡ್ತಿದ್ದಾಗ ನನಗೆ ಅನ್ನಿಸ್ತಾ ಇದೆ, ಈ ವರ್ಷ ಅತಿ ಹೆಚ್ಚು ಮಳೆ ಕಂಡ ಪ್ರದೇಶದಲ್ಲಿ. ಮತ್ತೆ ನಾನು ಈ ಸುತ್ತಮುತ್ತ ಎಲ್ಲ ತುಂಬಾ ಓಡಾಡ್ತೀನಿ. ಈ ಮಟ್ಟದಲ್ಲಿ ಕಾಫಿ ಆಗಿರ್ಲಿ, ಪೆಪ್ಪರ್ ಆಗಿರ್ಲಿ, ಅಡಿಕೆನ ಉಳಿಸ್ಕೊಂಡಿದ್ದೀರ ನೀವು. ಹೌದು ಹೌದು. ಅದು ಬೆಳೆಸ್ಕೊಂಡಿರೋದು ಅನ್ನೋದಕ್ಕಿಂತ ಉಳಿಸ್ಕೊಂಡಿರೋ ಶ್ರಮ ಹೆಚ್ಚು ಕಾಣ್ತಾ ಇದೆ. ಯಾಕಂದ್ರೆ ನಾನು ಹೋದ ತೋಟಗಳಲ್ಲಿ ಕೊಳೆಯಿಂದಾಗಿ ಇದೆ ಹೋಗಿರುವಂತದ್ದು, ಅಡಿಕೆ ಕಳ್ಕೊಂಡಿದ್ದಾರೆ. ಕಾಳುಮೆಣಸಲ್ಲಿ ನನಗೆ ಕರೆಗಳೇ ಕಾಣ್ತಾ ಇಲ್ಲ, ಎಷ್ಟೋ ಉದುರಿಸ್ಕೊಂಡ್ಬಿಟ್ಟಿದ್ದಾರೆ ಬಳ್ಳಿಗಳು. ಇದು ನಮಗೆ ಲೇಟ್ ವಿಲ್ಟ್ ಇಂದ ಬಳ್ಳಿಗಳೆಲ್ಲ ಎಲ್ಲೋ ಇಶ್ ಆಗಿದೆ.
ನಿಮ್ಮ ತೋಟ ನಾನು ಅಷ್ಟು ಓಡಾಡಿದ್ರು ಒಂದೇ ಒಂದು ಬಳ್ಳಿ ಇದು ಒಣಗಿರೋದಿರ್ಬೋದು, ಇದಿರ ನಮ್ಮ ಲೇಟ್ ವಿಲ್ಟ್ ಇರ್ಬೋದು, ಅದು ಯಾವ್ದು ಕಾಣ್ತಾ ಇಲ್ಲ. ನಿಜ ನಿಜ ಸೊ ಇದೇನ್ ಹೇಳ್ತಾ ಇದೆ ಅಂದ್ರೆ ನಿಮ್ಮ ಶ್ರಮ ಉಳಿಸ್ಕೊಳ್ಳೋದಿಕ್ಕೆ ನೀವು ಎಷ್ಟು ಶ್ರಮ. ಬೇಕು ಅದಕ್ಕೆ. ಹೌದೌದು. ಯಾವುದೇ ಕ್ರಾಪ್ ಆಗಿರ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಆ ಗಿಡ ಇಲ್ಲಿ ಚಿಗುರು ನೋಡಿ, ನನ್ನಲ್ಲಿ ಚಿಗುರಿಲ್ಲ. ಹೌದು. ಆ ಚಿಗುರು ಬಂದ್ಬಿಟ್ರೆ ಇದಕ್ಕೆ ಹಾಕಿದ್ದು ಫುಡ್ ಎಲ್ಲ ತಿಂದ್ಬಿಡ್ತದೆ. ಚಿಗುರು ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ನಾವು. ಓಕೆ, ಆಯ್ತಾ, ಕ್ಲೀನ್ ಆಗಿ ಇಡಬೇಕು, ಬುಡ ಕ್ಲೀನ್ ಮಾಡಬೇಕು, ಬುಡ ಕ್ಲೀನ್ ಆಗಿ. ಹಾಗೆ ಬಟ್ ಈ ಸಲ ಈ ಮಳೆನಲ್ಲಿ ಈ ಬಳ್ಳಿಗಳನ್ನೆಲ್ಲ ಕಷ್ಟ. ಈ ಹಳು ಅದು ಇದು ಸಿಕ್ಕಾಬಟ್ಟೆ, 1 to double ಹಳುಗಳು. ಹಾಗೆ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಪಣಿಯೂರು 2 ಪಣಿಯೂರು 2 ಇದು. ಓಕೆ, ಪಣಿಯೂರು 1 ಪಣಿಯೂರು 2ನೇ ಇರೋದು ಇದರೊಳಗೆ ಹೆಚ್ಚು. ಇಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಸ್ವಲ್ಪ ದೇವರುಗಳೆಲ್ಲ ನಾವು ಇಟ್ಕೊಂಡ್ ಬಿಡ್ತೀವಿ. ಚೌಡೇಶ್ವರಿ, ಭೂತರಾಯ, ಜಟಗ, ರಣ ಅಂತ ಅಂದ್ಬಿಟ್ಟು ಇದು ನಮ್ಮ ರಕ್ಷಣೆ ಕೊಡೋದು. ನಿಮಗೆ ರಕ್ಷಣೆ ಕೊಡ್ತೀರಾ? ನಮಗೆ ನಂಬಿಕೆ. ನಿಮಗೆ ಒಬ್ಬರ ಕೈಯಲ್ಲೇ ಇದಿಷ್ಟು ಮೇಂಟೈನ್ ಮಾಡೋದು ಕಷ್ಟ ಇರುತ್ತೆ, ಬಟ್ ಯಾರ್ದಾದ್ರು ಸಹಾಯ ಇರಬೇಕು, ನಿಮಗೆ ಸಪೋರ್ಟ್ ಸಿಗ್ಬೇಕು. ಆ ರೀತಿ ನಿಮಗೆ ನನಗೆ ಮೊದಲನೇದಾಗಿ ನನ್ನ ವೈಫು, ಆಯ್ತಾ, ಜೊತೆಗೆ ನಮ್ಮಲ್ಲೊಬ್ರು ರೈತರು ಇದ್ದಾರೆ, ಸುರೇಂದ್ರ ಅಂತ, ಕಿರಣ್ ಅಂತ, ಜೊತೆಗೆ ಬಹಳ ಜನ. ಈಗ ಕೊಪ್ಪದಿಂದ ಒಂದು ಟೀಮ್ ಇದೆ, ಕಾಫಿ ಹಣ್ಣು ಕೊಯ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಲಕ್ಷ್ಮಕ್ಕ ಅಂತ ಹೇಳ್ಬಿಟ್ಟು, ಅಡಿಗೆಯವರೊಬ್ರು, ರತಿ ಅಕ್ಕ, ಹೀಗೆ ಸುಮಾರು ಜನ ಇಲ್ಲಿ. ಈ ದೇವೇಂದ್ರ ಇರ್ಬೋದು, ಅಡಿಕೆ ಅವರು ಇರ್ಬೋದು, ಕೊನೆಗಾರರು ಇರ್ಬೋದು. ಇಲ್ಲಿ ಅವ್ರ ಕೋಪರೇಷನ್. ಹೌದು ಸರ್, ಖಂಡಿತ ಬೇಕು. ಅವರು ಈ ಸೀಸನ್ ನಲ್ಲಿ ನಮ್ಮ ಮನೆಯಲ್ಲೇ ಉಳ್ಕೊಂಡ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಕಾರಣ ನನ್ನ ಹೆಂಡತಿ. ನಾವೇನು ಊಟ ಮಾಡ್ತೀವಿ ಅವರಿಗೆ, ನಾವೇನು ನಮಗೊಂದು ಬೇರೆ ಅವರಿಗೊಂದು ಬೇರೆ ಭೇದ ಭಾವ ನಮ್ಮ ಮನೆಯಲ್ಲಿ ಇಲ್ಲ. ಆ ಒಂದು ಈ ತತ್ವ ನಮ್ಮ ತೋಟ, ನಮ್ಮ ನೆಮ್ಮದಿ, ನಮ್ಮ ಜೊತೆಗೆ ಎಕಾನಮಿ ಎಲ್ಲ ಡೆವಲಪ್ಮೆಂಟಿಗೆ ಕಾರಣನೇ ನನ್ನ ವೈಫ್. ಇವರನ್ನ ಉದಾಹರಣೆಯಾಗಿ ತಗೊಂಡು, ಇನ್ಸ್ಪಿರೇಷನ್ ಆಗಿ ತಗೊಂಡು ನಾವು ನಮ್ಮ ತೋಟಗಳನ್ನ ತುಂಬ ಚೆನ್ನಾಗಿ ಬೆಳೆಸಬೇಕು ಅನ್ನೋದು ನನ್ನ ಒಂದು ಆಸೆ. ಅದಕ್ಕೋಸ್ಕರ ಈ ವಿಡಿಯೋನ ಸರ್ದು ಮಾಡಿಸ್ಬೇಕು ಅಂತ ಹೇಳಿ ನಾವು ಬಂದಿದ್ದೀವಿ ಇವತ್ತು. ನೋಡಿ, ಒಂದು ಬಳ್ಳಿ ತೋರಿಸ್ತೀನಿ ಬನ್ನಿ ಸರ್. ಅದು ಪಣಿಯೂರು 1 ನೋಡಿ ಸರ್. ಇದೊಂದು 5 kg ಬರ್ಬೋದು. ಹೌದು ಸರ್, ನೋಡಿ ಸರ್, ಬಹಳ ಚೆನ್ನಾಗಿ ಬಂದಿದೆ ನೋಡಿ. 8 ಇಂಚಸ್ ಇತ್ತು ಸ್ಟಾರ್ಟಿಂಗ್ನಲ್ಲಿ. 8 ಇಂಚಸ್ಸು ಮಳೆಗೆ ಹೆಚ್ಚಾದ್ರಿಂದ ಈಗ ಒಂದು 6 ಇಂಚಸ್ 7 ಇಂಚಸ್ಗೆ ಬಂದಿದೆ. ಕೆಲವೆಲ್ಲ 8 ಇಂಚಸ್ ಇದೆ ಸರ್. ಇದೆ ಆಯ್ತಾ. ನೋಡಿ, ಇದು ಪಣಿಯೂರು 3 ಅಂತಾರಲ್ಲ, ಅದು ನಿಮ್ಗೆ ಆ ಎಲೆನಲ್ಲೇ ಗೊತ್ತಾಗ್ಬಿಡುತ್ತೆ. ಇದು ಪಣಿಯೂರು 1, ಪಣಿಯೂರು 3 ಅವೆಲ್ಲ ಅದು ಪಣಿಯೂರು 1ನೇ. ಅದು ನೋಡಿ ಬಳ್ಳಿ ಹೇಗಿದೆ ಅಂತ. ಅದು ನೋಡಿ ಪಣಿಯೂರು 2 ಆಲ್ಮೋಸ್ಟ್ ನಮ್ದು ಪಣಿಯೂರು 1 ಪಣಿಯೂರು 2ನಲ್ಲೇ ಇದೆ. ಹಾಗೆ ಓಕೆ ಸರ್, ಇದು ಕಟಾವಿಗೆ ಬರುವಂತದ್ದು ಮಾರ್ಚ್ ಒಳಗೆ ನಿಮಗೆ ಪೇಪರ್ ಮುಗಿದೋಗ್ಬಿಡುತ್ತೆ. ಏಪ್ರಿಲ್ ಎಂಡ್ ಒಳಗಡೆ ಬರ್ತದೆ. ಏಪ್ರಿಲ್ ಫಸ್ಟ್ ವೀಕ್ ನಾವು ಇದನ್ನ ಬಳ್ಳಿನಲ್ಲಿ ಕ್ಲೀನ್ ಮಾಡ್ಕೊಂಡು ಜೋತ್ ಬಿದ್ದಿರೋ ಬಳ್ಳಿ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ, ಕಟ್ತೀವಿ. ಮತ್ತೆ ಅಡಿಕೆನಲ್ಲಿ ಏನಾಗುತ್ತೆ, ಜಾರುತ್ತೆ ಸರ್ ಬಳ್ಳಿಗಳು. ಅದು ನಾವು ಕಟ್ಬೇಕು. ನೋಡಿ, ಇದೆಲ್ಲ ಕಟ್ಟಿದೀವಿ ನೋಡಿ ಹೇಗೆ, ಆ ರೀತಿ ಇದು ಮಾಡ್ಕೋಬೇಕು. ಓಕೆ, ನಮಗೆ ಈ ಸರಿ ಚುಕ್ಕಿ ರೋಗದ್ದೇ ಒಂದು ಸಮಸ್ಯೆ. ಹೌದು, ಯಾವುದು ಎಲೆ ಚುಕ್ಕಿ, ಓಕೆ, ಅದು ಬಹುಶಃ ಹಿಂಡ್ಬಿಡುತ್ತೆ, ಮನ್ಸನ್ನೇ ಹಿಂಡ್ಬಿಡುತ್ತೆ ಸರ್. ಎಲೆ ಚುಕ್ಕಿ ರೋಗಕ್ಕೆ ಈಗ ನಿಮಗೂ ಗೊತ್ತಿರೋ ಹಾಗೆ ಒಂದು ಫಿಲೋಸ್ಟಿಕಾ ಮತ್ತೆ ಕೊಲೆಟ್ರೋಟ್ರೈಕಮ್ ಅನ್ನೋ ಫಂಗಸ್ ಗಳಿಂದ ಅದು ಆಗುವಂಥದ್ದು. ಸೊ ನಿಮ್ಮಲ್ಲಿ ಯಾಕೆ ಅಷ್ಟು ಹೆಚ್ಚಾಗಿ ಕಾಣ್ತಿಲ್ಲ ಅಂದ್ರೆ, ನೀವು ಹೇಳಿದ್ರಿ ಬೋಡ ಮಾಡ್ಬೇಕಾದ್ರೆ ನಾನು ಎಡೆಗೂ ಹೊಡ್ಕೊಳ್ತೀನಿ. ಸೊ ಅದೇನ್ ಮಾಡುತ್ತೆ ಅಂತ ಅಂದ್ರೆ, ನಿಮಗೆ ಅಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಬಿಡುತ್ತೆ. ಆ ಫಂಗಲ್ ಏನ್ ಪಾಪ್ಯುಲೇಷನ್ ಡೆವಲಪ್ ಆಗ್ತಿರತ್ತಲ್ಲ, ಅದನ್ನ ಕಂಟ್ರೋಲ್ ಮಾಡುತ್ತೆ. ಫೀಡಿಂಗ್ ಅಷ್ಟೇ. ಹೌದು, ಫೀಡಿಂಗ್ ಇದ್ರೆ ರೆಸಿಸ್ಟಿವಿಟಿ ಡೆವಲಪ್ ಆಗ್ಬಿಡುತ್ತೆ ಸರ್. ಸುಳಿ ಎಳಿತಾ ಇರುತ್ತೆ, ಅವಾಗ ಮರದ ಒಂದು ಆಯುಸ್ಸೆಲ್ಲ ಹೆಚ್ಚಿಗೆ ಬಂದ್ಬಿಡುತ್ತೆ. ಖಂಡಿತ ಸರ್, ನಿಮ್ಮ ಮರಕ್ಕೆ ಯಾವುದೇ ಕೊರತೆ ಆಗದಿದ್ದಂಗೆ ಹಾಗೆ ನಿಮ್ಮಲ್ಲಿ ಇರೋಂತ ವಿಶೇಷಗಳು ಆಗಿದೆ ಸರ್. ನಮಗೆ ಕಡಿಮೆ ಆದ್ರೂ ಪರವಾಗಿಲ್ಲ, ಗಿಡಗಳಿಗೇನು ಕಡಿಮೆ ಆಗ್ಬಾರ್ದು. ನೋಡಿ, ಈ ಭಾಗ ನೋಡಿ ಮೆಣಸು ಹೇಗಿದೆ ಅಂತ ಸರ್. ಈ ಸಲದ ಮಳೆಗೆ ಈ ಮಟ್ಟಕ್ಕೆ ಉಳಿಸ್ಕೊಂಡಿರೋದಿದೆಯಲ್ಲ, ನಿಮ್ಮ ಶ್ರಮ ಬಹಳ ಎದ್ದು ಕಾಣ್ತಾ ಇದೆ ಸರ್. ಎಲ್ಲ ಬಳ್ಳಿಗಳು ನೋಡಿ 25 ಅಡಿ 30 ಅಡಿ ಇದೆ. ಓಕೆ, ಆಮೇಲೆ ಬಳ್ಳಿಗಳನ್ನು ಅಷ್ಟೇ ಬಹಳ ಕ್ಲೀನ್ ಮೇಂಟೈನ್ ಮಾಡಬೇಕು. ನೋಡಿ, ಈ ಪ್ರಮಾಣದಲ್ಲಿ ಇದೆ ನಮ್ದೆಲ್ಲ ಕಾಫಿ, ಮೆಣಸು ಇದೆಲ್ಲ. ನೋಡಿ, ಈ ಭಾಗ ನೋಡಿ ಎಷ್ಟು ಚೆನ್ನಾಗಿದೆ ಬಳ್ಳಿಗಳು. ಹೌದು, ಇದು ನೋಡಿ 7 ಇಂಚಸ್ ಇದೆ. 9 ಇಂಚಸ್ವರೆಗೂ ಕರೆ ಇತ್ತು ಈ ಸಲ, ರೆಕಾರ್ಡ್ ಅಂದ್ರೆ ಹಾಗೆ. ನೋಡಿ, ಅದ್ರಲ್ಲಿ ನೋಡಿ ಪಣಿಯೂರು 2 ಎಷ್ಟು ಚೆನ್ನಾಗಿದೆ ನೋಡಿ. ಅದು ಕಿವಿ ಎಲೆಗಿಂತ ಕರೆಗಳೇ ಜಾಸ್ತಿ ಇದೆ. ನೋಡಿ, ಅಲ್ಲಿ ಆ ಭಾಗದಲ್ಲಿ ನೋಡಿ, ನಿಮ್ಗೆ ಅಲ್ಲಿ ಪಾಪ ಅಲ್ಲಿ ಬರ್ಲಿಕ್ಕೆ ತೊಂದರೆ ಆಗ್ತದೆ ಏನೋ. ನೋಡಿ, ಅಲ್ಲಿ ನೋಡಿ, ಕಡಿಮೆ ಅಂದರೆ 140 150 ಕಾಳು ಇರ್ತದೆ. ಇದು
150 140 150 ಕಾಳು ಇರ್ತದೆ. ಇದು 7 ಇಂಚಸ್ ಇದೆ, 7 to 8 ಇಂಚಸ್ ಇದೆ. ಇದು ನೋಡಿ, ಒಂದು ಕಾಳು ಡ್ಯಾಮೇಜ್ ಇಲ್ಲ. ಇದು ನಮ್ಮ ಸ್ಪ್ರೇ, ಹೌದು, ಮೆಣಸಿಗೇನು ಸ್ಪ್ರೇ, ಜೊತೆಗೆ ಬುಡಕ್ಕೆ ಒಳ್ಳೆ ಮೆನ್ಯೂರ್ ಹಾಕಬೇಕು. ಹೌದು. ಆಮೇಲೆ NPK ಬಹಳ ಇಂಪಾರ್ಟೆಂಟ್. ಇದನ್ನ ಹಾಕಿದ್ರೆ ಒಳ್ಳೆ ಈಲ್ಡ್ ಬರ್ಲಿಕ್ಕೆ ಸಾಧ್ಯ. ಆಮೇಲೆ ಕೆಲವರು ಹೇಳ್ತಾರೆ ಅಡಿಕೆ ಕ್ರಾಫ್ಟ್ ಕಡಿಮೆ ಆಗಲ್ಲ. ನನ್ನ ದೃಷ್ಟಿದಲ್ಲಿ ಆಗೋದಿಲ್ಲ. ಹೌದು ಸರ್, ನೀವು ಅಡಿಕೆಗೆ ಏನ್ ಕೊಡ್ಬೇಕು ಅಡಿಕೆ ಕೊಡ್ತಾ ಇದ್ದೀರಿ, ಪೇಪರ್ಗೆ ಏನ್ ಕೊಡ್ಬೇಕು ಕೊಡ್ತಾ ಇದ್ದೀರಿ. ಹಾಗೆ ಮಾಡ್ಕೊಂಡ್ರೆ ಒಬ್ಬ ರೈತ ಇವತ್ತು ನನ್ನ ದೃಷ್ಟಿದಲ್ಲಿ ಬಹಳ ರೈತರು 75% ರೈತರು ಫೈನಾನ್ಷಿಯಲಿ ಬಹಳ ವೀಕ್ ಇದ್ದಾರೆ. ದೊಡ್ಡ ರೈತರೇ ಇದ್ದಾರೆ. ಬಟ್ ಮಲ್ಟಿ ಕ್ರಾಫಿಗೆ ಹೋದ್ರೆ ಅವನ್ ಎಷ್ಟೋ ಅದು ಸಹಾಯ ಮಾಡುತ್ತೆ. ಹೌದು ಸರ್. ನಾನು ಗ್ರಾನೈಟ್ ಉದ್ಯಮದಲ್ಲಿ ಬೆಂಗಳೂರು ದೊಡ್ಡ ಮನೆನೂ ಕಳ್ಕೊಂಡಿದ್ದೀನಿ. ಮನೆನೂ ಕಳ್ಕೊಂಡಿದ್ದೀನಿ. ಬಟ್ ಕೃಷಿ ನನ್ನ ಕೈ ಹಿಡಿತು. ಹೌದು ಸರ್. ನಾನು ಟ್ಯಾಕ್ಸ್ ಇಲ್ಲ ನನಗೆ, ಮತ್ತೆ ಸಾಲ ಇಲ್ಲ, ಅಗ್ರಿಕಲ್ಚರ್ ಇದಿಲ್ಲ. ಲೇಬರ್ಸಿಗೆ ಅಂದ್ರೆ ಲೇಬರ್ಸ್ ಚೆನ್ನಾಗಿ ನೋಡ್ಕೋತೀನಿ. ನಾನು ಏನು ಉತ್ಪತ್ತಿ ಬರುತ್ತೆ ಲೇಬರ್ಸಿಗೆ ಬಹುಶಃ 60% ಮೆನ್ಯೂರು ಮತ್ತು ಲೇಬರ್ಸಿಗೆ ಹೋಗ್ಬಿಡುತ್ತೆ. ನಮಗೊಂದು 20%, 25%, 30% ನೋಡ್ಸ್ಕೊಂಡು ನಮ್ಗೆ ಒಳ್ಳೆ ಸ್ಯಾಲ್ರಿ. ಏನು ಸಾಫ್ಟ್ವೇರ್ ಇಂಜಿನಿಯರ್ ಅಮೆರಿಕ ಅಲ್ಲೆಲ್ಲ ಹೋಗಿ ದುಡಿತಾರಲ್ಲ, ಅವರಿಗಿಂತ ನಾವು ಬೆಟರ್ ಸ್ಯಾಲ್ರಿ ತಗೋತೀವಿ. ಖಂಡಿತ ಸರಿ. ಒಳ್ಳೆ ಮನೆಯಲ್ಲಿ ಇರ್ತೀವಿ. ಆಮೇಲೆ ಸಂಜೆ ಆಫ್ಟರ್ 6 ಆರಾಮಾಗಿ TV ನೋಡ್ಕೊಂಡ್ಬಿಟ್ಟು ಸ್ನೇಹಿತರನ್ನ ಮೀಟ್ ಮಾಡೋದು, ಡಿಸ್ಕಷನ್ಸು ಅದೆಲ್ಲ ಮಾಡ್ಕೋತೀವಿ. ಬಟ್ ಶ್ರಮ ಬೇಕು. ಶ್ರಮ ಇಲ್ಲದೆ ಸುಮ್ಮನೆ ದಾಳದೊಳಿ ಮಾಡಿದ್ರೆ ಯಾವುದೂ ಸಕ್ಸಸ್ ಆಗಲ್ಲ. ನಿಮ್ಮ ಆರೋಗ್ಯದ ಹಿಂದೆ ಈ ತೋಟನೇ. ಜೊತೆ ಶುಗರ್ ಪೇಷಂಟ್ ಅಲ್ಲಿದ್ದಾಗ, ಬಟ್ ಅಲ್ಲಿದ್ದಿದ್ರೆ ಏನಾಗ್ತಿದ್ನೇನು. ಬಟ್ ಕೃಷಿ ನನ್ನನ್ನು ಎಷ್ಟೋ ಕಾಪಾಡಿದೆ. ನನ್ನ ಬಾಡಿ ಮೇಂಟೈನ್ ಮಾಡಿದೆ, ನನ್ನದು ಕಣ್ಣು ದೃಷ್ಟಿ. ನಾನು ಆಕ್ಚುಲಿ ಕನ್ನಡ ತುಡುದು ಪ್ರಾಬ್ಲಮ್ ಇದೆ. ಓದ್ತಾ ಎಲ್ಲ ಕನ್ನಡಕನೇ ಹಾಕೋದಿಲ್ಲ. ನನ್ಗೆ ಅನ್ಸೋದು ಖುಷಿ ಸರ್. ನೋಡಿ, ನನ್ನ ಅನುಭವದ ಕಾಡು ಎಷ್ಟು ಚೆನ್ನಾಗಿದೆ ನೋಡಿ. ಖಂಡಿತ ಸರ್. ಇದರಲ್ಲಿ ಮಲೆನಾಡಲ್ಲಿ ನಮ್ಮ ರಕ್ಷಣೆಗೆ ನಾವು ಇಲ್ಲಿ ಚೌಡೇಶ್ವರಿ, ಭೂತರಾಯ, ಜಡ್ಕರಣ ಅಂತ ಕಳ್ತನ ಆಗೋದಿಲ್ಲ. ಪ್ರಾಣಿಗಳನ್ನ ಅವಾಯ್ಡ್ ಮಾಡ್ತವೆ. ಆಮೇಲೆ ಜೊತೆಗೆ ಫಂಗಸ್ಸು ಏನೇ ಬಂದ್ರೂ ಇವು ರಕ್ಷಣೆ ಕೊಡ್ತಾವಂತ ಒಂದು ನಂಬಿಕೆ. ಹಾಗಾಗಿ ಇಲ್ಲಿ ನಾವು ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲೆಲ್ಲ ಉದ್ದಕ್ಕೂ ಇದೆ ನಾಗದೇವತೆ, ಬ್ರಹ್ಮ, ಮತ್ತು ಇಲ್ಲೊಂದು ಗ್ರಾಮ ದೇವತೆ ಇದೆ. ಇದು ಹಾಗೆ ಒಂದು ನಂಬಿಕೆ. ನಮ್ಮ ತೋಟ ಇದೆ, ನಮ್ಮ ದೇವ್ರು ಕಾಪಾಡ್ತು. ಹಾಗೆ ಈಗ ಇವರು ನಾವು ನಿನ್ನೆ ತೆಗೆದಿದ್ದು ಕೊನೆನ ಕೆಳಗಡೆ ಉದುರು ಅಂತ ಕರಿತೀವಿ ಇದಕ್ಕೆಲ್ಲ. ಈ ಅಡಿಕೆ ಕಾಯಿನ ಹೆಲ್ಪ್ ಕ್ಲೀನ್ ಮಾಡ್ತಾ ಬರ್ತಾರೆ ಇವ್ರುಗಳು. ಭಾಳ ಹಾನೆಸ್ಟ್ ವರ್ಕರ್ಸ್. ಅದು ಕೊಟ್ಟೆ ಮಣೆ ಅಂತ ಹೇಳಿಬಿಟ್ಟು ಅವ್ನು ಕೂತ್ಕೋತದಲ್ಲ ಅದು. ಗಡಿಬಿಡಿ ಮಾಡ್ಕೊಂಬೇಡ. ಈಗ ಅವರು ಕೊನೆಗಳನ್ನೆಲ್ಲ ನೋಡಿ, ಈಗ ಎಷ್ಟು ನೇರವಾಗಿ ಬಿಡ್ತಾ ಇದ್ದಾನೆ ನೋಡಿ. ಅವ್ನು ಹಿಡಿಯೋನ್ ಸ್ಟೈಲು ಎಷ್ಟು ಡಿಸ್ಟೆನ್ಸ್ ಕಾಪಾಡ್ತಾನೆ. ಅವಾಗ ಕೊನೆ ಕಟ್ಟಾಗ್ಬಿಟ್ಟು ಕೆಳಗಡೆ ಬೀಳೋದಿಲ್ಲ. ಅದು ಮರನೂ ರಕ್ಷಣೆ, ಬಳ್ಳಿನೂ ರಕ್ಷಣೆ, ಬಳ್ಳಿಗೂ ಸಮಸ್ಯೆ, ಲೇಬರ್ಸು ಉಳಿತದೆ. ಅದರಲ್ಲಿ ಉದುರಾಗೋದಿಲ್ಲ. ಹಾಗೆ ನೋಡಿ, ಅವೆಲ್ಲ ಗೊನೆಗಳು ನೋಡಿ 1 kg ಬರುತ್ತೆ ಸರ್. ಸುಲ್ದು ಕ್ಲೀನ್ ಮಾಡಿದ್ರೆ 1 kg ಬರ್ತದೆ ನೋಡಿ. ಅಡಿಕೆ ಗೊನೆ ಇದರಲ್ಲಿ ಪೊಟ್ಯಾಷ್ ಅಂಶ ಎಲ್ಲದು, ಕ್ಯಾಲ್ಸಿಯಂ ಇರ್ಬೋದು, ಪೊಟ್ಯಾಷ್ ಅಂಶ ಇರ್ಬೋದು, ಎಲ್ಲ ಬೋರಾನು ಎಲ್ಲ ಕ್ಲೀನ್ ಆಗಿದ್ರೆ ಈ ರೀತಿ ಎಲ್ಲ ಮೊಟ್ಟೆ ನಮ್ದೆಲ್ಲ ಕೊನೆಗಳು ನೋಡಿ ಒಂದೇ ರೀತಿ ಚೇಂಜಸ್. ಕೊಯ್ಲು ಕೊಳೆ ಪೀಡಿತ ಜಾಗ ಇವೆಲ್ಲ, ಕಾಯಿ ಕೊಳೆ ಬರುವಂತಹ ಜಾಗ. ಅದರಲ್ಲಿ ಈ ಉತ್ತಮ ಬೆಳೆ ತೆಗೆಯೋದಿದೆಯಲ್ಲ, ಇದು ದೊಡ್ಡ ಸಾಹಸನೆ. ಜೊತೆ ನಮ್ಗೆ ಸ್ವಲ್ಪ ಜನ ಅಡ್ವೈಸರ್ಸ್ ಇದ್ದಾರೆ ಇದರೊಳಗೆ. ಉದಾಹರಣೆ ಗುರುನಾಥ್ ಇರ್ಬೋದು, ಇನ್ನೊಬ್ರು ರವಿಕುಮಾರ್ ಅಂತ ಒಬ್ರು ಇರ್ಬೋದು, ಆಮೇಲೆ ಶಿವಪುರ ಹರೀಶ್, ಆಮೇಲೆ ಇಲ್ಲಿ ಹುಲ್ಗಾರ್ ಅರುಣ ಅಂತ. ನಾವೆಲ್ಲ ಅಭಿಪ್ರಾಯಗಳನ್ನ ಬಹಳ ಚಂದ. ನಾಗೇಶ್ ಅಂತ. ಇವರಲ್ಲಿ ಕೃಷಿಕರು, ಅವ್ರ ಕೃಷಿನೇ ಅವ್ರ ಬದುಕು. ಅಲ್ಲಿಂದನೇ ಅವರು ಡೆವಲಪ್ಮೆಂಟ್ಸು ಎಲ್ಲ. ಜೊತೆಗೆ ಎಲ್ಲ ಕಡೆ ವಿಸಿಟ್ ಕೊಡ್ತಾರೆ. ಕೃಷಿ ಹೇಗೆ ಮಾಡಬೇಕು, ಹೇಗೆ ಬೆಳಿಬೇಕು, ಅವ್ರು ಏನು ಮೆನ್ಯೂರ್ ಮಾಡ್ತಾರೆ, ಏನು ಪೇಮೆಂಟ್ ಕೊಡ್ತಾರೆ, ಅದು ಅವ್ರನ್ನ ಸಹಕಾರ ನಾನು ಭಾಳ ಹಂಚ್ಕೋತೀನಿ. ಖಂಡಿತ ಸರ್. ಮೊನ್ನೆ ಸಿರ್ಸಿ ಅವ್ರು ಬಂದಿದ್ರು ನಮ್ಮ ತೋಟಕ್ಕೆ. ಅವರು ಅಭಿಪ್ರಾಯ ಪಟ್ಟರು, ಹೆಲ್ತಿಯಾಗಿದೆ, ಚೆನ್ನಾಗಿದೆ, ಚುಕ್ಕೆ ರೋಗ ಅಂತ ಒಂದಿದೆ ನಮ್ಮಲ್ಲೆಲ್ಲ, ಅದನ್ನ ಸ್ಪ್ರೇ ಬೇಗ ಕೊಡಿ, ಬೇಗ ಹಾರ್ವೆಸ್ಟ್ ಮಾಡಿ ಐಡಿಯಾಸ್ ಕೊಟ್ರು. ಹೀಗೆ ನಮ್ಮ ರೈತರದೊಂದು ಅನುಭವ ಹಂಚ್ಕೋತೀವಲ್ಲ, ಅದು ನಮ್ಗೆ ತುಂಬ ಸಹಕಾರಿಯಾಗ್ತದೆ. ಇವರು ಕೊಪ್ಪದ ನಮ್ಮ ಮೇಸ್ತ್ರಿಗಳು ಲಕ್ಷ್ಮಕ್ಕ ಅಂತ, ಏಜೆಡ್ ಅವರು. ಅವರೊಂಥರ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ದಫೇದಾರ್ ASI ಎಲ್ಲ ಇರ್ತಾರಲ್ಲ, ಆ ರೀತಿ. ಅವ್ರು ನೋಡಿ ಎಲ್ಲ ಈ ಒಂದು ಏಜ್ನವ್ರನ್ನ ಇಟ್ಕೊಂಡು ಸಂತೋಷದಿಂದ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು, ನಮ್ಗೆ ಕೋಪ್ರೇಟ್ ಮಾಡ್ಕೊಂಡ್ಬಿಟ್ಟು, ನನ್ನ ಎದುರುಗಡೆ
ಅಣ್ಣ ಅಂತಾರೆ ಅಂದ ತಕ್ಷಣ ಈ ಸಾವುಕಾರರು ಕಂಜೂಸು ಕಾಸು ಕೊಡೋದಿಲ್ಲ ಅಂತ ಹೇಳ್ಕೊಂಡು ಬಿಟ್ಟು ಹೋಗ್ತಾರೆ. ನಾವು ಕೊಡ್ತೀವಿ, ನಮ್ಮ ತೃಪ್ತಿಗೆ ಕೊಡ್ತೀವಿ. ನಮ್ಮ ಲಕ್ಷ್ಮಕ್ಕ ಹಾಗೆ ಪಾಪ ಏಜ್ ಫ್ಯಾಕ್ಟ್ರು ನೋಡಿ, ಎಲ್ಲರೂ ನೋಡಿ ಏಜ್ ವಸಂತಕ್ಕ. ಹಾಂ ಅಕ್ಕ ಎಲ್ಲ ಬನ್ನಿ ಇಲ್ಲಿ, ಪ್ರತಿಮಾ ಬನ್ನಿ 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 ಅಕ್ಕ. ನೀವು ಭಾನುವಾರ ದಿವಸ ಸಂಜೆ ದಿವಸ ಹೋದರೆ ಯಾರೋ ಟೀಚರ್ಸು ಇಲ್ಲ ಅಂಗನವಾಡಿಯವರು, ಯಾರೋ ಬೇರೆ ಗೌರ್ಮೆಂಟ್ ನೌಕರರು ಟೈಪ್ ಅವ್ರು ಕಾಣೋದು. ಇವಾಗ ಮಾತ್ರ ಈ ಡ್ರೆಸ್. ಹಾಂ, ಆಮೇಲೆ ಆ ಪ್ರೀತಿ ಆ ಗೌರವನೇ ಚಂದ. ಆಮೇಲೆ ಆ ಪ್ರಾಮಾಣಿಕತೆ ಇದೆಯಲ್ಲ, ನಾವು ಇರಲಿ ಇಲ್ಲದೆ ಇರಲಿ, ಅವ್ರು ನೋಡಿ ಈ ವಯಸ್ಸಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿಬಿಟ್ಟು ಹೋಗ್ತಾರೆ. ಸರ್ ಇದು ಮೋರ್ ದೆನ್ 100 years ಓಲ್ಡ್ ತೋಟ. ಇದು ಭಾಳ ಹಿಂದೆ ಕುವೆಂಪುರವರು ಇದೇ ಹಾದಿಯಿಂದ ಅವ್ರ ಮನೆಯಿಂದ ನಡ್ಕೊಂಡು ಬರೋರು. ಅವ್ರು ಸ್ನಾನ ಮಾಡಿದೊಂದು ಬಾವಿ ಇದೆ, ಅಲ್ಲಿ ಬಾವಿ ಚಿಕ್ಕ ಕಟ್ಟೆ ಹಾಗೆ ಇಟ್ಕೊಂಡಿದ್ದೀವಿ ನಾವು. ಅದನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಿಲ್ಲ. ಇದೊಂಥರ ಪರಿಸರದ ಮೊದಲಲ್ಲಿರೋದು ಕುವೆಂಪು ಬಯೋಸ್ಪಿಯರ್ ಒಳಗಡೆ. ನಾವು ತೋಟಕ್ಕೆ ಎಷ್ಟು ಪ್ರಾತಿನಿಧ್ಯ ಕೊಡ್ತೀವಿ, ಇಲ್ಲಿರೋ ಅರಣ್ಯ ಇದೆಯಲ್ಲ ಅಷ್ಟೇ ಗೌರವದಿಂದ ನೋಡ್ತೀವಿ. ಕುವೆಂಪುರವ್ರ ಮನೆಯಿಂದ ಅವ್ರು ತೀರ್ಥಹಳ್ಳಿ ನಡ್ಕೊಂಡು ಹೋಗೋರು ಇಲ್ಲಿ ಕೆಲವು ಟೈಮ್ನಲ್ಲಿ. ಅಂದರೆ ಶಾರ್ಟ್ ಕಟ್ ಇದು, ಇದರಿಂದ ಬರೀ ಒಂದು 10 minutes ವಾಕ್ ಕೊಪ್ಪಳ್ಳಿಗೆ. ಹಾಗೆ ಅವ್ರ ಕುಟುಂಬದ ಇದು, ಅವ್ರ ರಿಲೇಟಿವ್ಸ್ದು ಈ ತೋಟ ಹಿಂದೆ, ಅವರಿಂದ ನಾನು ತೊಗೊಂಡಿರೋದು. ಎಷ್ಟು ವರ್ಷ ಆಯ್ತು ತಗೊಂಡು? ನಾನು ತೊಗೊಂಡ್ಬಿಟ್ಟು 24 years ಆಯಿತು. ಇದು 25 ರನ್ನಿಂಗ್ ಇವಾಗ. ಆವಾಗ ಪೆಪ್ಪರ್ ಆಗಲಿ ಕಾಫಿ ಆಗಲಿ ಏನು ಇರಲಿಲ್ಲ. ಇವಾಗ ಅದು ಕಂಪ್ಲೀಟ್ ಇದು ಚೇಂಜ್ ಮಾಡಿಬಿಟ್ಟಿದ್ದೀವಿ, ಆರ್ಗ್ಯಾನಿಕ್. ಜೊತೆಗೆ ಇಲ್ಲಿ ನಮ್ಮ ಏನು ವರ್ಕರ್ಸ್ ಇದಾರಲ್ಲ, ಹೇಳಿದ್ನಲ್ಲಿ ಲೇಡೀಸ್ ಅಲ್ಲ ಮಹಿಳೆಯರು. ಹಾಂ, ಸ್ವಲ್ಪ ಮಹಿಳೆಯರು ಗೊತ್ತಲ್ಲ, ಸ್ವಲ್ಪ ಸ್ಟ್ರಾಂಗ್. ನಾವು ಗೊಬ್ಬರ ಹಾಕಿದ್ಕೆ ಅಣ್ಣನ ತೋಟ ಹೀಗೆ ಬಂದಿದ್ದು ಅಂತ ಆಯ್ತಾ. ಮತ್ತು ಲಕ್ಷ್ಮಕ್ಕ ಅಂತ ಅವ್ರೊಂಥರ ಸ್ಕೂಲ್ ಹೆಡ್ ಮಾಸ್ಟರ್ ಇದ್ದ ಹಾಗೆ. ಇವರೆಲ್ಲ ಸ್ಟೂಡೆಂಟ್ಸ್ ಅವನ್ನೆಲ್ಲ ಕೋಆಪ್ರೇಟಿಂದ ಎಲ್ಲ ಕರ್ಕೊಂಡ್ಬಿಟ್ಟು ಬರ್ತಾರೆ. ಕರ್ಕೊಂಡು ಬಂದು ಕ್ಲೀನಾಗಿ ಹಾನೆಸ್ಟಾಗಿ ಒಂದು ಮೆಣಸಿನ ಕಾಫಿ ಬೀಜನ ವೇಸ್ಟ್ ಆಗದಿದ್ದಾಗ ನೋಡ್ಕೊಂಡು ಬಿಟ್ಟು ಈ ಕಡೆ ಸಾಹುಕಾರನ್ನು ಬದುಕಿಸ್ತಾರೆ, ಅನ್ನ ಕೊಟ್ಟನ್ನು ನೋಡ್ಕೊತಾರೆ. ಅವರು ಸಂತೋಷ ನಗ್ತಾ ಹೋಗ್ತಾರೆ. ಅದು ನಮ್ಮ ರೈತನಿಗೆ ಬೇಕಾಗಿರೋದು. ಹೌದು ಸರ್. ಜೊತೆಗೆ ಅವ್ರ ಆಶೀರ್ವಾದ ನಮಗೆ ಬೇಕಾಗಿರೋದು. ಈಗ ಅಡಿಕೆ ತೋಟ ನೋಡ್ಕೊಂಬಂದ್ವಿ. ಇದು ಮೊದಲು ಕೊಯ್ಲಾಗಿರುವಂಥ ಅಡಿಕೆ. ಅದು ಸರ್, ಇದು ಈ ಸಲ ಅಡಿಕೆ ಕೊಯ್ಲಾಗಿ ಮೊದಲನೇ ಕೊಯ್ಲು ಇದು. ಹಾಂ ಸರ್. ಅದನ್ನು ಇದು ರಾಶಿ ಅಂತ ಕರಿತೀವಿ ಸರ್. ಅಡಿಕೆ ನೋಟ್ಟು ನಾವು 4 ವೆರೈಟೀಸ್ ಇರ್ತದೆ. ಇತ್ತೀಚೆಗೆ ಲೇಬರ್ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ರಾಶಿ ಗೊರ್ಬುಲು ಮಾಡ್ಕೊಂಡು ಬಿಡ್ತೀವಿ. ಹಾಂ, ಕಲರ್ ನೋಡಿ ಹೇಗಿದೆ ನಮ್ಮದು. ಇದೆಲ್ಲ ಟಾಪ್ ಕ್ವಾಲಿಟಿ. ಇವೆಲ್ಲ ರಾಶಿ, ಇದು ರಾಶಿ ಅಂತ ಕರಿತೀವಿ. ಇದು ಗೊರ್ಬುಲು ಅಂತ ಕರಿತೀವಿ ಸರ್. ಇದು ಕಟ್ ಮಾಡಿದ್ರೆ ಬೆಟ್ಟೆ ಮತ್ತು ಹಸ ಅಂತ, ಸಗಟು ಅಂತ ಹೇಳ್ಬಿಟ್ಟು ಕರಿತೀವಿ ಸರ್. ಇದು ಪ್ರೋಸೆಸ್ ಎಷ್ಟು ದಿನ ಆಗುತ್ತೆ ಸರ್? 6 days ಬೇಕು. 6 days. ಒಳ್ಳೆ ಬಿಸಿಲು ಇದ್ರೆ. ಇದಕ್ಕೆ 8 days ಆಗೋಯ್ತು. ಈಗ ಬಿಸಿಲು ಇಲ್ಲ. ಹೌದೌದು, ಈಗ ಸೈಕ್ಲೋನ್ ಎಫೆಕ್ಟ್ ಇಂದ ಸ್ವಲ್ಪ ಮಳೆ ಆಗಿ. ವೀಕ್ಷಕರೇ, ಇವರೇ ಶರ್ಮಿಳಾ ಅಕ್ಕ. ನಾನು ನಿಮಗೆ ಅವಾಗಲೇ ಹೇಳ್ದ ಹಾಗೆ, ಶರ್ಮಿಳಾ ನನ್ನ ವೈಫ್. ಅವಳು ಆ್ಯಕ್ಚುಲಿ ಇಂಗ್ಲೀಷ್ MA. ಅವಳು ಅವ್ರ ಅಜ್ಜಿ ಮನೆ ಕುಪ್ಪಳ್ಳಿ, ಕುವೆಂಪುರವರ ಕಸಿನ್. ನನ್ನ ಕೈ ಹಿಡಿದಿರೋದು. ನಮ್ದೇನಿಲ್ಲ, ಸಪೋರ್ಟಿವ್. ಆ ಸಪೋರ್ಟೇ ಬೇಕಾಗಿರೋದಕ್ಕೆ. ಈಗ ಬಿಸ್ನೆಸ್ ಅಲ್ಲಿ ಮೇಲೋದಾಗೂ ಕೋಪರೇಷನ್ ಸಿಕ್ತು, ಬಿಸ್ನೆಸ್ ಡೌನ್ ಆದಾಗ್ಲೂ ಆ ಕೋಪರೇಷನ್. ಒಬ್ಬಳು ಯಾವುದೇ ಸ್ತ್ರೀ ನಾವೊಂದು ಟಾಪ್ ಲೆವೆಲ್ ಎಕ್ಸ್ಪೋರ್ಟರ್ ಆದಾಗ, ಬೆಂಗಳೂರು ಜೀವನ ಇಂಟರ್ನ್ಯಾಷನಲ್ ಲೈಫೆಲ್ಲ ಇದ್ದಾಗ ಸಡನ್ಲಿ ಕೃಷಿ ಚಟುವಟಿಕೆಗೆ ಅಡ್ಜಸ್ಟ್ ಆಗೋದು ಹುಡುಗಾಟಿಕೆ ಅಲ್ಲ. ನನ್ನ ಹೆಂಡತಿ ಅವಳು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವಳೆ. ಬಟ್ ಅದಕ್ಕೆ ಅಡ್ಜಸ್ಟ್ ಆಗಬೇಕಲ್ಲ, ಅದಕ್ಕೆ ಅಡ್ಜಸ್ಟ್ ಹಾಕ್ಕೊಂಡ್ಬಿಟ್ಟು ನಾನು ಎಲ್ಲದ್ರಲ್ಲೂ ನಂಗೆ ಕೋಪರೇಟ್ ಮಾಡ್ಬಿಟ್ಟು ಬಂದಿದ್ದಾಳೆ. ಪಕ್ಕಾ ಕೃಷಿಕೆ ಅವಳು. ಫಸ್ಟ್ ಬಂದಾಗ ಮೇಡಮ್ ಮೇಡಮ್ ಅಂತಿದ್ದೆ, ಅಕ್ಕ ಆಗ್ಬಿಟ್ಟಿದ್ದಾರೆ ಈಗ ನನಗೆ. ಅಕ್ಕ ಅಂತಾನೆ ಈಗ ನನಗೆ ಅಕ್ಕ ಆಗ್ಬಿಟ್ಟಿದ್ದಾರೆ ನೋಡಿ. ಅದು ಅಡಿಕೆ. ನಾವು ಕೆಲವರೆಲ್ಲ ಈಗ ನಾವಿನ್ನು ಹಳೆ ಸಂಪ್ರದಾಯದಲ್ಲೇ ಇದ್ದೀವಿ. ಚಪ್ರದ ಮೇಲ್ಗಡೆ ಒಣಸೋದು. ಚಪ್ರದ ಮೇಲ್ಗಡೆ ಒಣಸೋದ್ರಿಂದ ಕೆಳಗಡೆ ಗಾಳಿ ಆಡೋದ್ರಿಂದ, ಆಮೇಲೆ ಯಾವ ಅದಕ್ಕೆ ಡಸ್ಟನ್ನು ತಗಲಲ್ಲ. ಕೆಳಗಡೆ ಗುಡ್ಸಿದ್ರೆ ಮಾಡಿದ್ರೆ ಎಲ್ಲ ಕೂರುತ್ತೆ. ನೀವು ರೋಡ್ ಸೈಡ್ ಎಲ್ಲ ನೋಡ್ಬೋದು ಇವಾಗ. ಹೌದು, ಅಡಿಕೆ ನಾವು ಹಾಗಲ್ಲ, ಹಳೆ ಸಂಪ್ರದಾಯದಲ್ಲೇ ಹೋಗ್ತಾ ಇದ್ದೀವಿ. ಅದ್ರಲ್ಲಿ ನೋಡಿ 24 ಕ್ವಿಂಟಲ್ ಅಡಿಕೆ ಹಿಡಿಯುತ್ತೆ ನಮ್ಗೆ. 24 ಕ್ವಿಂಟಲ್ ಅಡಿಕೆ ಇದೆ. ಇದು ನೋಡಿ, ಇದು 20 ಟ್ರೇಯಿಂದ 2.4 to 2.6 ಕ್ವಿಂಟಲ್ ಇದೆ. ಹಾಂ, ದೇವ ತೋರಿಸ್ತೀವಿ ಅದಕ್ಕೆ. ಅವನು ಎಕ್ಸ್ಪೀರಿಯನ್ಸ್ ಅವ್ರು ಇರ್ತಾರೆ. ಕಟ್ ಮಾಡಿದ ತಕ್ಷಣ ಒಂದು ಸೌಂಡ್ ಬರುತ್ತೆ, ಕಟಕ್ ಅಂತ. ಅದು ಇದಾಗಬಾರ್ದು, ಏನು ಸ್ಮೂತಾಗಿ ಇದಾಗಬಾರ್ದು. ಇದನ್ನು ನೋಡಿ, ಅವನು ಅಡಿಕೆ ಒಣಗಿದೆಯೋ ಇಲ್ಲ ಅನ್ನೋದ್ರಲ್ಲಿ ಒಂದು ಎಕ್ಸ್ಪರ್ಟು. ಬೇಯಿಸೋದ್ರಲ್ಲಿ, ಕಲರ್ ಕೊಡೋದ್ರಲ್ಲಿ ಎಷ್ಟು ಚೀಲ ಉಳಿಸ್ಬೋದು. ತೋರಿಸೋರಿ ಹೇಗೆ ಅಂತ ನೋಡಿ. ಇವನು ಅಡಿಕೆಗೆ ನೋಡ್ತಾನೆ,
ಅದು ನಮಗೂ ನಿಮಗೂ ಆಗಲ್ಲ. ಹಾಂ ನೋಡಿ ಕಟ್ ಅಂತ ಸೌಂಡ್ ಬಂತಲ್ಲ, ಹೌದು. ಅದು ಅಡಿಕೆ ಬಂದಿದೆಯಾ ಅಂತ ನಾವು ಚೀಲ ತುಂಬೋದು. ಅದು ಈಗ ಅಡಿಕೆ ಕೊಯ್ಲಾಗಿದೆ, ಗೊನೆ ಎಲ್ಲ ಇಲ್ಲಿಗೆ ಬಂದಿದೆ. ಬಂದಿದೆ ನೋಡಿ. ಈಗ ಏನೇನು ಪ್ರೋಸೆಸ್ ಆಗುತ್ತೆ ಸರ್ ಇಲ್ಲಿ? ಉದುರು ಮಾಡ್ಕೋತೀವಿ. ಹಾ. ಮಾಡಿ ನೋಡಿ, ಅದು ಉದುರು ಮಾಡೋದು. ಉದುರು ಮಾಡ್ಬಿಟ್ಟು ಈಗ ಅಡಿಕೆ ತೆಗಿತೀವಿ ಅಲ್ಲಿ ಹಾಗೆ. ಇದು ಅಡಿಕೆ ಮಿಷನ್ ಅಡಿಕೆ ಮಿಷನ್ನಿಂದ ಬಂದು ಅಡಿಕೆ ಇಲ್ಲಿಟ್ಟಿದ್ದೀವಿ. ರಾತ್ರಿ ಅದನ್ನು ಕ್ಲೀನ್ ಮಾಡ್ತೀವಿ. ರಾತ್ರಿ ಒಂದು ಪ್ಯಾಚ್ ಸುಲಿಲಿಕ್ಕೆ ಬರ್ತದೆ, ಈಗೆಲ್ಲ ಕ್ಲೀನ್ ಮಾಡ್ತಾರೆ ಅದನ್ನು. ಹೀಗೆ ಕ್ಲೀನ್ ಮಾಡಬೇಕು. ಮತ್ತು ಇದನ್ನು ತೆಗಿಬೇಕು, ಈ ಸಿಪ್ಪೆಗಳಲ್ಲಿ ಎದ್ದು ಕ್ಲೀನ್ ಮಾಡಬೇಕು. ಆಮೇಲೆ ಬೇಯಿಸ್ಲಿಕ್ಕೆ ಹಾಕೋದು. ಬಂದು ತೋರಿಸ್ತೀನಿ ನೋಡಿ. ಇವರೆಲ್ಲ ಅಡಿಕೆ ಕ್ಲೀನ್ ಮಾಡೋರು, ಸುಲಿಯೋರು. ಹೀಗೆ ಬರ್ತದಲ್ಲ ಅರ್ಧ, ಅದು ಕ್ಲೀನಾಗಿ ಸಿಪ್ಪೆಯಿಂದ ಹೊರಗಡೆ ಬರೋದಿಲ್ಲ ಅಡಿಕೆ. ಅದನ್ನು ಇದರಲ್ಲಿ ಸುಲಿಯೋದು. ಆಮೇಲೆ ಅದಕ್ಕೂ ಗೋಟ್ ಮಿಷನ್ ಎಲ್ಲ ಬರುತ್ತೆ, ಅದಕ್ಕೂ ಹಾಕ್ತೀವಿ. ಇದು ಮಿಷನಿಗೆ ಹಾಕ್ತೀವಿ. ಕಲ್ಗೋಟ್ ಅಂತ ಬಂದರೆ ರೇಟ್ ಭಾಳ ಕಡಿಮೆ ಆಗುತ್ತೆ ಅಂತ, ಹಾಗೆ ನಾವೆಲ್ಲ ಮ್ಯಾನ್ಯುವಲ್ ಉಪಯೋಗಿಸ್ಕೊತೀವಿ. ಹಾಗೆ ಇವರು ರಾತ್ರಿ 11:30 ಹೋಗ್ಬಿಟ್ಟು ಬೆಳಿಗ್ಗೆ 9:30 ಬರ್ತಾರೆ. 9:30 ಹೋಗ್ಬಿಟ್ಟು 4:30 ಮತ್ತೆ ಹೊರಡ್ತಾರೆ. ಅಲ್ಲಿ ಮತ್ತೆ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ 7:30 ಸಂಜೆ ಬರ್ತಾರೆ. 7:30 11:00 ಇಲ್ಲೇ ಇರ್ತಾರೆ. 4 ಅವರ್ಸ್ ಇಲ್ಲೇ ಇರ್ತಾರೆ. ಸರ್ ಈಗ ಇದು ಕ್ಲೀನಿಂಗ್ ಆಗಿ ಬಂದಿರೋವಂಥದ್ದು, ನಿನ್ನೆ ಸುಲ್ದಿರೋದು. ಇದನ್ನು ಡೈರೆಕ್ಟ್ ನಾವು ಬೇಯಿಸ್ಲಿಕ್ಕೆ ಹಾಕ್ತೀವಿ. ಸುಲ್ದಿರೋವಂಥದ್ದು ಡ್ರಮ್ಮಿನ ಅಡಿಕೆ ಹಾಕಿದ್ರೇನಾ ಸರ್? ಈಗ ಗ್ರೇಡಿಂಗ್ ಅಂತ ಮಾಡೋದು ಯಾವಾಗ? ಗ್ರೇಡಿಂಗ್ ಹೆಂಗ್ ಮಾಡ್ತೀವಿ ಅಂತ ಅಂದ್ರೆ, ಇದು 4th ಕ್ವಾಲಿಟಿ ಬರ್ತದೆ. ಇದರಲ್ಲೇ ಒಂದು ರೌಂಡ್ ಬರ್ತದಲ್ಲ, ಇದು 2nd ಕ್ವಾಲಿಟಿ. ಇದು ರಾಶಿ ಅಂತ ಕರಿತೀವಿ. ಇದು ಓಕೆ, ಇದು ರಾಶಿ ಅಂತ ಕರಿತೀವಿ. ಇದು ಓಕೆ, ಇದು ಗೊರ್ಬುಲು. ಆಯ್ತಾ? ಇದು ಗೊರ್ಬುಲು, ಇದು ರಾಶಿ ಇಡಿ. ಓಕೆ. ಮತ್ತೆ ಕಟ್ ಮಾಡಿದಾಗ ಬೆಟ್ಟೆ ಅಂತ, ಅದು 2nd ರೇಟ್ ಇರುತ್ತೆ. ಇನ್ನೊಂದು ಬರುತ್ತೆ ಹಸ ಅಂತ, ಸಗಟು ಅಂತ ಕರಿತೀವಿ. ಆ ಟಾಪ್ ರೇಟ್ ಅದು ನೋಡಿ. ಅದು ಇದು ಬೆಟ್ಟೆ, ಇದು ಬೆಟ್ಟೆ, ಇದು ಬೆಟ್ಟೆ. ಇದು 2ನೇ ರೇಟು. ಬಟ್ ಕಟ್ ಮಾಡಿ ಜನ ಸಿಗೋದಿಲ್ಲ ಇವಾಗ, ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಕಟ್ ಮಾಡಿ ರಾಶಿನೇ ಹೆಚ್ಚಿಗೆ. ಓಕೆ, ಬನ್ನಿ ಅಲ್ಲಿ ಹೋಗೋಣ. ನಾವು 4.5 ಅವರ್ಸ್ ಬೇಯಿಸ್ತೀವಿ. ಬೇಯಿಸುವಂಥ ಜಾಗ ಬನ್ನಿ 4.5 ಅವರ್ಸ್ ಬೇಯಿಸ್ತೀವಿ. ಬೇಯಿಸಿದಾಗನೇ ಅದು ಕಲರು, ಕ್ವಾಲಿಟಿ ಇದೆಲ್ಲ ಬರೋದು. ಸರ್ ಇದು ಬೇಯಿಸುವಂಥ ಜಾಗ ಇದು. ಓಕೆ, ಆಯ್ತಾ? ಇದಕ್ಕೆ ಕೊಪ್ಪರಿಗೆ ಅಂತ ಕರಿತೀವಿ. ಇದಕ್ಕೆ ಅದು ನ್ಯಾಚುರಲ್ ಕಲರ್ಸ್ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ತೀವಿ. ಅಂದ್ರೆ ಸರ್ ಈಗ ತಂದು ಹಾಕಿ ಆಮೇಲೆ ಕಲರ್ ಹಾಕೋದಾ? ಇಲ್ಲ, ಹಾಕೊಂಡ್ಬಿಡ್ತೀವಿ, ಹಾಕೊಳ್ತೀವಿ. ಬೆಂಕಿ ಹಾಕೋ ತಕ್ಷಣನೇ ಅದು ಮೇಲ್ಗಡೆ ಬಂದ್ಬಿಡುತ್ತೆ. ಇದು ತಿರುಗಿಸ್ತಾ ಇರ್ಬೇಕಾ? ಈಗ ಪ್ರೋಸೆಸ್ ಮಾಡ್ತಾ ಇರೋದು ತಿರುಗಿಸ್ತಾ ಇರ್ಬೇಕು. ಅಲ್ಲ, ಇದ್ರಲ್ಲಿ ಸುಮ್ಮನೆ ಹಿಂಗೆ ಅಲ್ಲಾಡ್ಸ್ಬಿಟ್ರೆ ಸಾಕು. ಫಸ್ಟ್ ಬಣ್ಣ ಹಾಕಿ ಬೆಂಕಿ ಕೊಡ್ತೀವಿ ಸರ್, ಆಮೇಲೆ ಅಡಿಕೆನ ಹಾಕಿ ಬೇಯಿಸೋಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ. ವಿಳೆದೆಲೆ, ಅರಿಶಿಣ, ಮತ್ತೆ ಇದು ಏನು ಬಾಳೆಕೊನೆ ಮೂತಿ ಇರ್ತದಲ್ಲ ಲಾಸ್ಟ್, ಆ ಮೂತಿನ ಹಾಕ್ತೀವಿ. ಅದು ಹಾಕಿದಾಗ ಲೋಳಿ ಬರ್ತದೆ. ನೋಡಿ ನೋಡಿ ನೋಡಿ, ಅಲ್ಲಿ ನೋಡಿ ಕಲರ್ ನೋಡಿ. ಓಕೆ, ಆ ರೀತಿ ಬರ್ತದೆ. ತೋರಿಸೋದು ಅದು ಆ ಕಲರು. ಅದು ನಾವು ಇವಾಗ ಮಾಡ್ಕೊಂಡು ಲಾಸ್ಟಿನವರೆಗೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಡೈಲಿ ಇದಕ್ಕೂ 4 ಬಿಂದಿಗೆ ನೀರು ಹಾಕಬೇಕು, ಮಿಕ್ಸ್ ಮಾಡ್ತಾ ಹೋಗೋದು. ಡೈಲಿ ಡ್ರೈ ಆಗ್ತಾ ಇರ್ತದೆ ಅದು, ಬಟ್ ಕಲರ್ ಇರುತ್ತೆ. ನೀರಿನ ಪ್ರಮಾಣ ಬೇಕು ಇದಕ್ಕೆ. ಓಕೆ, ಹಾಗೆ ಇದು. ಮತ್ತೆ ಇದು ಹಂಡೆ, ಅದೇ ಬೇಯಿಸೋದಕ್ಕೆ. ಓಕೆ, ಅದಕ್ಕೂ ಬೇಯಿಸ್ತೀವಿ, ಇದರಲ್ಲೂ ಬೇಯಿಸ್ತೀವಿ. ಓಕೆ, ಅದನ್ನ ತೋಡ್ ಹಾಕಿ, ಅದನ್ನ ತೋರಿಸ್ತೀವಿ. ಓಕೆ. ಇದು ಮಿಕ್ಸಿಂಗ್ ಹೇಗೆ ಅಂದರೆ, ನೇರಳೆ ತೆಪ್ಪೆ, ವಿಳ್ಯದೆಲೆ ತಿನ್ನೋದು, ಮತ್ತು ಬಾಳೆ ಮೂತಿ, ಅರಿಶಿಣ ಎಲ್ಲ ಹಾಕೊಂಡ್ಬಿಟ್ಟು ಬೇಯಿಸ್ತೀವಿ ಚಂದ. ಬೇಯಿಸಿದಾಗ ಅದು ಒಳ್ಳೆ ಏನು ನೋಡಿ, ಈ ರೀತಿ ಕಲರ್ ಹೇಳಿ ತೋರಿಸು, ಲೋಳಿ ಟೈಪ್ ಬರ್ತದೆ ನೋಡಿ. ಅದನ್ನ ಹೆಂಗೆ ಮತ್ತೆ ಏನು ಮಾಡ್ತೀವಿ ಅಂದರೆ, ನೆಕ್ಸ್ಟು ಇದರೊಂದು ಕೆನೆ ಅಂತ ಬರ್ತದೆ. ಪ್ರತಿ ದಿವಸ ಕೆನೆ ಕಟ್ಟುತ್ತೆ. ಹೌದೌದು. ಸುಮಾರು ಅದನ್ನು ಒಣಸ್ಬೇಕು. ಒಣಸ್ದಾಗ ಒಳ್ಳೆ ಕಲ್ ಸಕ್ಕರೆ ಟೈಪು ಅದು ತಗೊಂಡ್ಬೋದು, ತೋರಿಸೋದನ್ನ ಆಗುತ್ತೆ. ಅಂದ್ರೆ ಲಾಸ್ಟಿಗೆ ಎಲ್ಲರ ಅಡಿಕೆ ಚೋಗ್ರು ಕಲರ್ ಬಂದಿಲ್ಲ ಅಂತ ಅಂದ್ರೆ ಓಕೆ, ಅದನ್ನ ಮಿಕ್ಸ್ ಮಾಡ್ಕೋತೀವಿ. ತಗೊಂಡ್ಬನ್ನಿ.
ನೋಡಿ ಓಕೆ, ಇದು ಕೆಳಗಡೆ ಉಳಿದಿರೋ ಉಳಿದಿರೋದು ಓಕೆ, ಲಾಸ್ಟಿಗೆ ಕೆನೆ ಕಟ್ಟಿ ಇದು ಚೊಗುರು ಪೌಡ್ರು ಅಂತ, ಚೊಗುರು ಪುಡಿ ಅಂತ ಕರಿತೀವಿ. ಇದನ್ನ ಎಲ್ಲಾದ್ರೂ ಒಂದ್ ವೇಳೆ ಕಲರ್ ಸ್ವಲ್ಪ ಡಿಮ್ ಆದ್ರೆ ಇದನ್ನ ಮಿಕ್ಸ್ ಮಾಡ್ಕೋತೀವಿ. ನೋಡಿ ಹೇಗೆ ಫಳ ಹೊಡೆಯುತ್ತೆ ಇದು. ಇದು ಹೊರಗಡೆ ತಂದಿದ್ದಲ್ಲ, ನಿಮ್ಮಲ್ಲೇ ಕೆನೆ ಕಟ್ಟಿರೋದನ್ನ ಕೆನೆ ಕಟ್ಟಿ ಮಾಡಿರೋದು, ಹೊರಗಡೆ ಏನು ತರೋದಿಲ್ಲ. ಓಕೆ ಓಕೆ, ನ್ಯಾಚುರಲ್ ಕಲರ್ಸ್. ಅಡಿಕೆ ಮರ ಬಿದ್ದಿರೋದು ಅಂತ ಬೇಯಿಸ್ಕೋತೀವಿ. ಮತ್ತೆ ನಮ್ಮ ತೋಟದಲ್ಲಿ ಇರೋ ಅಕ್ಕಪಕ್ಕದಲ್ಲಿ ಇರೋದು ಒಣಗಿದ ಮರಗಳು ಸ್ಟಾಕ್ ಮಾಡ್ಕೋತೀವಿ. ಕಡಿಮೆ ಅಂತ ಅಂದ್ರೆ ಇದು 1 ಕ್ವಿಂಟಲ್ ಬೇಯ್ತದಂತ ಇಟ್ಕೊಳ್ಳಿ. ಇದಕ್ಕೊಂದು 4-5 ಕೊಡಪಾನ ಬೇಕಂದ್ರೆ 60 ಲೀಟರ್ಸ್, 60 ಲೀಟರ್ 1 ಕ್ವಿಂಟಲ್ ಅಡಿಕೆ ಬೇಯಿಸೋದಕ್ಕೆ. ಒಂದು 40 ಲೀಟರ್ಸ್ ನೀರ್ ಮಿಕ್ಸ್ ಮಾಡ್ಬೇಕು. 60-70 ಲೀಟರ್ಸ್ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಅವಾಗ ಅದು ಚಂದ ಒಳ್ಳೆ ಬಾಲ್ಡ್ ಆಗಿ ಅದು ಇದು ಮಿಕ್ಸ್ ಆದಾಗ ಒಳ್ಳೆ ಕಲರ್, ಆರತಿ ಕಲರ್ ಬರ್ತದೆ. ಓಕೆ, ಈಗ ಇದನ್ನ ನೆಕ್ಸ್ಟ್ ಡ್ರೈ ಪ್ರೊಸೆಸ್ಗೆ ಹೋಗುತ್ತೆ ಸರ್. ಈಗ ಹೌದು ಸರ್, ಈಗ ಸಪೋಸ್ ಒಂದೆರಡು ದಿನ ಒಣಗಾಕಿರ್ತೀರಿ, ಆಮೇಲೆ ಸಡನ್ ಆಗಿ ಮಳೆ ಬಂದು ವೆದರ್ ಚೇಂಜ್ ಆಯ್ತು, ಈಗ ರೀಸೆಂಟ್ ಆಗಿ ಆದಂಗೆ, ಹೌದೌದು, ಅಂತ ಟೈಮಲ್ಲಿ ಹೇಗೆ ಮಾಡ್ಬೋದು? ಫಂಗಸ್ ಆಗಿ ಬಂದಿರುತ್ತೆ, ಇಮಿಡಿಯೇಟ್ ಆಗಿ ಆ ಡ್ರೈಯರಿಗೆ ಹಾಕೋತೀವಿ. ಇಮಿಡಿಯೇಟ್ ಆಗಿ ಡ್ರೈಯರಿಗೆ 6 hours 7 hours ಹಾಕೋತೀವಿ. 3 days ಕಾಪಾಡುತ್ತೆ. ಓಕೆ, ಬಟ್ ಅದು ಸನ್ಲೈಟ್ ಬೇಕೇ ಬೇಕು, ಗಾಳಿ ಬೇಕೇ ಬೇಕು. ನಮಗೆ ನ್ಯಾಚುರಲ್ ಏನ್ ಡ್ರೈ ಆಗುತ್ತೆ ಅದು ಬೆಸ್ಟ್. ಬೆಸ್ಟ್. ಓಕೆ, ಈಗ ಇದಾದ್ಮೇಲೆ ಸರ್ ಗ್ರೇಡಿಂಗಿಗೆ ಹೋಗೋದು, ನೀವು ಸ್ಟಾಟಿಕ್ ತೋರಿಸ್ತಾರಲ್ಲ ಆ ಥರ ಗ್ರೇಡಿಂಗಿಗೆ ಹೋಗಿ ಚೀಲಗಳು ಪ್ಯಾಕ್ ಮಾಡ್ತೀವಿ ನಾವು. ಓಕೆ, ಗೋರ್ಬುಲ್ ಬೇರೆ, ಬೆಟ್ಟೆ ಬೇರೆ, ಹಸ ಬೇರೆ ಮಾಡ್ತೀವಿ. ಇದನ್ನ ಅವರೆಲ್ಲ ಎಕ್ಸ್ಪೋರ್ಟ್ಸ್, ಶಿವಮೊಗ್ಗದವ್ರು ಅಂಬಿಕಮ್ಮ ಅಂತ ಹೇಳ್ಬಿಟ್ಟು ತುಂಬಾ ಎಕ್ಸ್ಪೋರ್ಟ್, ನೀಟ್ ಇದು. ನೋಡಿ, ಇದು ಅಡಿಕೆ ಹರಡಿರೋದು ನಾವು, ಅದು ಕಾಫಿ. ಇಲ್ಲಿ ಬಂದಿದೆ ನಿಮಗೆ ಕರೆಕ್ಟ್. ಇದು ಈಗ ಆಗಿದ್ದ ಸರ್, ಕಾಫಿ ಕೊಯ್ಲಾಗಿದ್ದು ರೀಸೆಂಟ್ ಆಗಿದೆ ಈ ತೋಟದ್ದು. ಹಾ, ಇದೇ ಗೋರ್ಬುಲ್ ಅಂದ್ರೆ. ಯಾವ ಅಡಿಕೆ ಇಳಿಸ್ಕೊಳ್ರು. ಇದು ರೇಟು ಯಾವ್ದಕ್ಕೆ ಜಾಸ್ತಿ ಸರ್? ಗೊರಬಲಿಗೆ, ರಾಶಿಗೆ ಜಾಸ್ತಿ. ಓಕೆ, ಗೊರಬಲಿಗೆ ಕಡಿಮೆ, ಲಾಸ್ಟ್ ರೇಟ್. ಬೆಟ್ಟೆಗೆ ಸೆಕೆಂಡ್ ರೇಟ್, Okay. ಥರ್ಡ್ ರೇಟ್. ಸಗ್ಟು ಅಂತ ಫಸ್ಟ್ ರೇಟ್. ಓಕೆ, ಸಗಟು. ಹೌದು, ಸಗಟು ಅಂದ್ರೆ ಏನ್ ಮಾಡಿರ್ತಾರೆ ಸರ್ ಅದು? ಹಸ ಅಂದ್ರೆ ಯಾವ ತರ ಪ್ರೋಸೆಸ್? ತೆಳು ಇರುತ್ತೆ, ಸ್ವಲ್ಪ ಎಳ್ಸೋದು. ಇವತ್ತು ಬಂದಿದೆಯಾ ನೋಡ, ಇಳಿಸ್ಬಿಡೋಣ, ಮೋಡ ಆಗ್ತಾ ಇದೆ ಕಣ. ಇದು ಈ ಕಡೆಯಿಂದ ಗಾಳಿ ಆಡುತ್ತೆ ಸರ್, ಮೇಲ್ಗಡೆಯಿಂದ ಸನ್ಲೈಟ್, ಕೆಳಗಡೆ ಇಟ್ಟರೆ ತೇವಾಂಶನ ಅಡಿಕೆ ಬೇಗ ಅಬ್ಸರ್ವ್ ಮಾಡುತ್ತೆ. ಹಾಗೆ ಹೈಟ್ ಅಲ್ಲೇ ಇಡ್ಬೇಕು. ಓಕೆ, ಇದು ಹಾಗೇನೆ ಸರ್, ಡಸ್ಟ್ ಬೀಳಲ್ಲ. ಮೊದಲನೇದಾಗಿ ವೆಹಿಕಲ್ ಓಡಾಡ್ತವೆ, ಆ ರೋಡಲ್ಲಿ ಹಾಕ್ತಾವಲ್ಲ ಸರ್, ಹೌದೌದು, ಅದು ಆರಲ್ಲ, ಕ್ಲೀನಾಗಿ ಒಣಗಿಬಿಡುತ್ತೆ ನೋಡಿ. ಇದು ಸುಮಾರು 22-24 ಕ್ವಿಂಟಲ್ ಅಡಿಕೆ ಇದೆ ನೋಡಿ. ಈಗ ತೆಗಿತಿದ್ದಾರೆ, ಚೆಕ್ ಮಾಡ್ತಾನೆ ಅಡಿಕೆ ಬಂದು ಚೆಕ್ ಮಾಡ್ಬಿಟ್ಟು ತುಂಬಿಸೋದು ಅಂತದ್ದು. ಎರಡು ಹಾಕಿ, ಇದು ಹಸ. ಸರ್. ಓಕೆ ಓಕೆ, ಅದು ಕಟ್ ಮಾಡಬೇಕು. ಅದು ಯಾವ್ದು ಬಂದಿದೆಯಾ ನೋಡು ಬೇಗ. ಈಗ ಒಣಗಿ ಈಗ ಎಲ್ಲ ಆಗಿ ಪ್ಯಾಕಿಂಗ್ ಆಗುತ್ತೆ. ಪ್ಯಾಕಿಂಗ್ ಆಗಿ ಸೀದಾ ಮಾರ್ಕೆಟಿಗೆ ಹೋಗ್ಬಿಡುತ್ತೆ. ಮಾರ್ಕೆಟ್ ಅಂದ್ರೆ ಯಾವ್ದಕ್ಕೆ ಹಾಕ್ತೀರಿ ನೀವು? ಮ್ಯಾಮ್ಕೋಸ್ ಸೊಸೈಟಿಗೆ. ನಮ್ಮ ಸಂಸ್ಥೆ ಟ್ಯಾಕ್ಸ್ ಬಂದು ನಮಗೆ. ಓಕೆ, ಮ್ಯಾಮ್ಕೋಸ್ ಫಸ್ಟ್ ಪ್ರಿಫರೆನ್ಸ್. ಓಕೆ, ಹಾಕ್ತೀವಿ. ಆ ನಂತರ ಏನ್ ಮಾಡ್ತೀವಿ, ಸೀದಾ ರೇಟ್ ಯಾವಾಗ ಬರ್ತದೆ ಅವಾಗ ಕೊಟ್ಕೋತೀವಿ. ಸೊ ಈಗ ನಿಮಗೆ ಮ್ಯಾಮ್ಕೋಸ್ ಅನ್ನೋದು ಒಂಥರ ಈಗ ಇಲ್ಲಿ ತಗೊಂಡೋಗಿ ಗೋಡನಲ್ಲಿ ಇಟ್ಟ ಹಾಗೆ, ಅವತ್ತೇ ಮಾರಲ್ಲ? ಇಲ್ಲ, ಮಾರೋದಿಲ್ಲ. ಓಕೆ, ಯಾವತ್ತು ರೇಟ್ ಬರುತ್ತೆ ಅವಾಗ. ಇಲ್ಲ, ನಮಗೆ ಅವಶ್ಯಕತೆ ಇದೆ ಇವತ್ತಿಗೆ, ಹಣದ ಅವಶ್ಯಕತೆ ಇದ್ದಾಗ ಕೊಡುವಂಥದ್ದು. ಅಡ್ವಾನ್ಸ್ ಕೊಡ್ತಾರೆ ನಮ್ಗೆ. ಓಕೆ, ಲೋನ್ ಟೈಪ್. 5 ಲಕ್ಷ ಬೇಕಾದ್ರೆ ಕೊಡ್ತಾರೆ. ನಮ್ಮ ಅಡಿಕೆ ಮೇಲೆ ಎಷ್ಟು ಅಡಿಕೆ ಇಟ್ಟಿದ್ದೀರಿ ಅನ್ನೋದ್ರ ಮೇಲೆ. ಒಂದು ಅಡಿಕೆ ಇಟ್ಟು ಒಂದು 50% ನಮಗೆ ಅವರಿಗೂ ಇಂಟ್ರೆಸ್ಟ್ ಸಿಗುತ್ತೆ, ಓಕೆ, ನಮಗೂ ಹೆಲ್ಪ್ ಆಗುತ್ತೆ. ಅಲ್ಲಿ 1% ಇಂಟ್ರೆಸ್ಟ್ ಇರುತ್ತೆ ಮ್ಯಾಮ್ಕೋಸ್ ನಲ್ಲಿ. ಪ್ರೈವೇಟ್ ಮಂಡಿಗಳಲ್ಲಿ 2% ಇರುತ್ತೆ. ಓಕೆ, ಎಷ್ಟು ಸಮಯದವರೆಗೂ ಅಲ್ಲಿ ಇಡ್ಬೋದು ಸರ್ ನೀವು? 2 years ಇಡ್ಬೋದು. 2 years ಅಂತ ಇಡ್ಬೋದು. ಓಕೆ, ಅದಕ್ಕೆ 1 year ಕರೆಕ್ಟ್, ಸೀಸನ್ ಟು ಸೀಸನ್. ಓಕೆ, ಹಾಗೆ. ಇದು ಚಪ್ರ ಅಂತ ಕರಿತೀವಿ. ಇದು ಅಡಿಕೆ ಮರದ್ದೇ, ಎಷ್ಟು ಮನೆಯಲ್ಲಿ ಕೂಲ್ ಕಾಪಾಡುತ್ತೆ. ಅದು ನಮ್ಮ ಭಾವನೆ, ಮನೆ ಲಕ್ಷಣ ಮೊದಲನೇದಾಗಿ. ಎರಡನೇದು ಕಮರ್ಷಿಯಲ್. ಅದು ಅಡಿಕೆ ಒಣಸ್ಬೋದು, ಹರಡ್ಬೋದು. ನಮಗೆ ಜಾಗದ ಕೊರತೆ ಇದೆ, ಕೆಳಗಡೆನೂ ಓಡಾಡ್ಲಿಕ್ಕೆ ಆಗುತ್ತೆ ವೆಹಿಕಲ್ಸ್, ಮೇಲ್ಗಡೆ ಹರಡ್ಬೋದು. ಈ ಕಡೆ ಒಂದು ತಾಪಮಾನ ಕವರ್ ಮಾಡುತ್ತೆ, ಟೆಂಪ್ರೇಚರನ್ನು. ಎರಡನೇದು ಅಡಿಕೆ ಒಣಸ್ಬೋದು. ಹಾಗೆ ಮತ್ತೆ ನಿಮಗೆ ಕೆಳಗಡೆಯಿಂದನೂ ಗಾಳಿ ಆಡೋದ್ರಿಂದ ಚೆನ್ನಾಗಿ ಡ್ರೈ ಆಗ್ತಾ ಹೋಗುತ್ತೆ. ಅಡಿಕೆ ಮಿಷನಿಗೆ ಹಾಕ್ದಾಗ ಡ್ಯಾಮೇಜ್ ಬರುತ್ತೆ ಆ ಟೀತ್ನಲ್ಲಿ, ಅದೆಲ್ಲ ಪೌಡ್ರ್ ಹೊರಗಡೆ ಬರ್ತದೆ. ಅದು ನಾವು ವೇಸ್ಟ್ ಮಾಡೋದಿಲ್ಲ. ಹಿಂಗೆ ಒಣಸಿ ಒಬ್ಬ ಲೇಬರ್ಸ್ ಬಿಟ್ಬಿಟ್ಟು ಕ್ಲೀನಾಗಿ ಕಟ್ಟಾಕ್ಬಿಡ್ತೀವಿ. ಅದು ಕೆಜಿಗೆ 100 ರೂಪೀಸ್ ಇದೆ ಇದು, 1 kgಗೆ. ನಮಗೊಂದು 2.5 ಕ್ವಿಂಟಲಿಂದ 3 ಕ್ವಿಂಟಲ್ ಸಿಗುತ್ತೆ ಲಾಸ್ಟಿಗೆ. ಹಾಗೆ ಏನು ವೇಸ್ಟ್ ಅನ್ನೋದಿರುತ್ತೆ ಸರ್? ವೇಸ್ಟ್ ಯಾವುದೂ ಇಲ್ಲ, ಯಾವುದೂ ಇಲ್ಲ. ನಾವು ಕಾಂಪೋಸ್ಟ್ ಮಾಡ್ತೀವಿ.
ಆಮೇಲೆ ಆ ಮರಗಳಿದೆಯಲ್ಲ ಹಿಂಗೆ ಚಪ್ಪರ ಹಾಕೋತೀವಿ. ತೋಟಕ್ಕೆ ವೇಸ್ಟ್ ಮರಗಳು ಹಾಕಿದ್ರೆ ಡಿಕಂಪೋಸ್ಟ್ ಆಗುತ್ತೆ. ಅದು ಮರ ಒಳ್ಳೆ ಏನಂತಾರಲ್ಲ ಮೃದು ಕೊಡ್ತದೆ. ಹೌದು. ಅದು ಸ್ವಲ್ಪನೂ ವೇಸ್ಟ್ ಮಾಡಬಾರ್ದು ಅದನ್ನು. ನನ್ನ ಪ್ರಕಾರ ಕಾಂಪೋಸ್ಟ್ ಭಾಳ ಚೆನ್ನಾಗಾಗುತ್ತೆ ಸರ್. ನಿಮ್ಮ ತೋಟದಿಂದ ಕೆಲವಷ್ಟು ಮಾಹಿತಿಗಳು ತಗೊಂಡಿದ್ದು ಅದೇ. ಒಂದಾದರೆ ನಿಮ್ಮ ವ್ಯಕ್ತಿತ್ವ, ಅಕ್ಕನ ವ್ಯಕ್ತಿತ್ವ, ನಿಮ್ಮ ಟ್ರೀಟ್ಮೆಂಟ್ ಬಂದವರಿಗೆ ನೋಡ್ಕೊಳ್ಳೋಂಥ ವಿಚಾರಗಳಿದೆಯಲ್ಲ, ಅದಕ್ಕೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ನನಗೆ ಇಲ್ಲಿ ಬರೋದಕ್ಕೆ ಅಷ್ಟು ಖುಷಿಯಾಗೋದು ನಿಮ್ಮ ವ್ಯಕ್ತಿತ್ವಗಳೇ ಕಾರಣ. ನಾನು ಈ ಆರ್ಗ್ಯಾನಿಕ್ ಬಗ್ಗೆ ಗುರುನಾಥಿಂದ ಕಲ್ತಿದ್ದೀನಿ. ಅದು ನಾನು ಬೆನಿಫಿಟ್ ತೊಗೊಂಡಿದ್ದೀನಿ, ಆಯಿತಾ. ನನಗೆ ಅದೇ ದೊಡ್ಡ ಸಂತೋಷ. ಅವರಿಂದ ಲಾಭ ಆಗಿದೆ ನನಗೆ. ನಾನು ತೋಟ ಇನ್ನೂ ಇಂಪ್ರೂವ್ ಮಾಡ್ಕೋತೀನಿ. ಎಲ್ಲರೂ ಆರ್ಗ್ಯಾನಿಕ್ ಬಗ್ಗೆ, ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಒಲವು ಕೊಡಲಿ. ಕೆಮಿಕಲ್ಸ್ ಬೇಕು ಒಂದು 40%, ಇದು 60% ಬೇಕೇ ಬೇಕು ಆರ್ಗ್ಯಾನಿಕ್ ಫ್ಯೂಚರ್ಗೆ. ಎಲ್ಲ ಜನ ಹಾಗಾಗಿ ಒಲವು ತೋರಿಸ್ಬೇಕು. ಈಗೆಲ್ಲ ಕನ್ವರ್ಷನ್ಗೆ ಆಗ್ತಾ ಇದೆ ಸರ್. ನಿಮ್ಮಂಥವರ ಇನ್ನೂ ಮಾರ್ಗದರ್ಶನಗಳು ಬೇಕು ಸಾವಯವಕ್ಕೆ ಟರ್ನ್ ಆಗುವಂಥದ್ದು. ಚೇಂಜಸ್ ಇರಬೇಕು. ಹೌದು. ಯಾವುದೇ ಮೆನ್ಯೂರ್ ಆಗಿರಲಿ ಚೇಂಜಸ್ ಇರಬೇಕು. ಮೊನಾಟಸ್ನೆಸ್ ಆಗಿರಬಾರ್ದು, ಒಂದೇ ಆಗ್ತಾ ಹೋಗಬಾರ್ದು, ಅವಾಗ ಚೇಂಜ್ ಮಾಡ್ತಾ ಇರಬೇಕು. ಇದು ಕೂಡ ಒಂದು ಮುಖ್ಯವಾದ ಮಾಹಿತಿ ನಿಮಗೆ ಬೇಕಾಗಿರುವಂಥದ್ದು. ಒಂದೇ ಗೊಬ್ಬರ ಪ್ರತಿ ವರ್ಷ ಆಗ್ತಾ ಹೋದಾಗಲೂ ನಿಮ್ಮ ತೋಟ ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಚೇಂಜ್ ಮಾಡ್ತಾ ಹೋಗ್ತಾ ಇರಿ. ಗೊಬ್ಬರದಲ್ಲೂ ಅಷ್ಟೇ, ಹಾಕುವ ಪ್ರಮಾಣದಲ್ಲೂ ಅಷ್ಟೇ ಚೇಂಜ್ ಮಾಡ್ತಾ ಹೋದಾಗೂ ಅದು ತನ್ನ ಪೊಟೆನ್ಷಿಯಲ್ ಏನಿದೆ ಅಷ್ಟು ಇಳುವರಿಗಳನ್ನ ನಿಮಗೆ ರಿಟರ್ನ್ ಆಗಿ ಕೊಡುತ್ತದು. ಸೊ ಧನ್ಯವಾದಗಳು ನಿಮಗೆ ಇದರಿಂದ. ಅಕ್ಕ ನಿಮಗೂ ಅಷ್ಟೇ. ಎಲ್ಲರಿಗೂ ನಿಮ್ಗೆ ಧನ್ಯವಾದಗಳು. ನೀವು ನಮ್ಮ ತೋಟಕ್ಕೆ ಬಂದ್ಬಿಟ್ಟು ದಯವಿಟ್ಟು ವೀಕ್ಷಕರೇ ಬನ್ನಿ, ಸರ್ ತೋಟ ವಿಸಿಟ್ ಮಾಡಿ. ನಿಮಗೆ ಡೈರೆಕ್ಟಾಗಿ ನಿಮಗೆ ಸಿಗುತ್ತೆ, ಎಲ್ಲದು ಮಾಹಿತಿಗಳು ಸಿಗುತ್ತೆ. ಸರ್ ಯಾವಾಗಲೂ ಅವೈಲಬಲ್ ಆಗಿರ್ತಾರೆ. ನಿಮಗೆ ಮಾಹಿತಿ ಕೊಡೋದ್ರಲ್ಲಿ ಯಾವುದೇ ಹಿಂಜರಿಕೆ ಇಲ್ಲ, ಯಾವುದು ಮುಚ್ಚುಮರೆ ಇಲ್ಲ. ಏನು ಆಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಕೆಲಸಗಾರ ಹತ್ರ ನೀವು ಕೇಳಿ ತಿಳ್ಕೊಬೋದು. ಇವ್ರ ತೋಟ ನೋಡಿ ನೀವು ನಿಮ್ಮ ತೋಟಗಳನ್ನ ಮಾದರಿಯಾಗಿ ಮಾಡ್ಕೊಳ್ಳಿ ಸರ್ ಥರ.